ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುಣೋ ವೈರಾಗ್ಯಭಾಗ್ಯೋರ್ಧೌ ವೇದಾಂತಾಮೃತಸಾರವಂತಮನುಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್थितनियं ಶ್ರೇಯೋನಿಧे ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಕೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वैवागमान्तम् आचार्यभक्तिपरिपूतमर्घ्वशीलम् गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धोः रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहम् यस्य नैकमिकं तत्त्वं हस्तामलकथाङ्गतं यस्य सारस्वतस्रोतो कुलामोदवासितं श्रुतीनां मिश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सा धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनम् प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। पार्थाय प्रतिबोधितां भगवता नारायणेन स्वयं व्यासेन कृतितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम्। यति परिविडो गीतानामदर्शेदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देव श्रीमान् धनञ्जयसारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। रामानुजाय नमः। जय निगमान्त महादेशिकाय नमः। 7ನೇ ಅಧ್ಯಾಯದಲ್ಲಿ ಭಕ್ತಿಯೋಗದ ವಿಷಯ ಪ್ರಧಾನವಾಗಿ ಇಲ್ಲಿಂದ ಆರಂಭಿಸುತ್ತೆ. ಪರಮಾತ್ಮನ ಆಧ್ಯಾತ್ಮಿಕ ಜ್ಞಾನ ಮತ್ತೆ ಅದು ಎಲ್ಲರಿಗೂ ಮರೆಯಾಗಿರುವುದ ಕಾರಣ, ಅದಕ್ಕೆ ಉಪಾಯ ಶರಣಾಗತಿ, ಮತ್ತೆ ಭಕ್ತರಲ್ಲಿ ಭೇದ, ಮತ್ತೆ ಜ್ಞಾನಿ ಎಲ್ಲರಿಗಿಂತಲೂ ಉತ್ಕೃಷ್ಟನಾದವನು. 5 ಅರ್ಥಗಳನ್ನು ಯಾಮನಾಚಾರ್ಯರು ಗೀತಾರ್ಥ ಸಂಗ್ರಹದಲ್ಲಿ ಹೇಳ್ತಾರೆ. ಸ್ವಯಾಥಾತ್ಮ್ಯಂ, ಹಾಗೆಯೇ ಪ್ರಕೃತಿಯಾಸ್ಯ ತಿರೋಧಿ ಶರಣಾಗತಿ, ಭಕ್ತಭೇದ, ಪ್ರಬುದ್ಧಸ್ಯ ಶ್ರೈಷ್ಠ್ಯಂ ಸಪ್ತಮ ಉಚ್ಯತೆ ಅಂತ ಹೇಳಿ, ಅದರಲ್ಲಿ ಪರಮಾತ್ಮನ ಆಧ್ಯಾತ್ಮಿಕ ಜ್ಞಾನವು ಉಪದೇಶಿಸಲ್ಪಟ್ಟು ಆ ಪರಮಾತ್ಮನ ಆಧ್ಯಾತ್ಮಿಕ ಜ್ಞಾನವು ಪರಮಾತ್ಮನ ಸ್ವರೂಪವನ್ನು ಹೇಳುವಾಗ ಪರಮಾತ್ಮನು ನಾನೇ, ನನ್ನಿಂದಲೇ ಎಲ್ಲವೂ ಉತ್ಪತ್ತಿಯಾಗುತ್ತದೆ, ನನ್ನಲ್ಲೇ ಬಂದು ಲಯವಾಗುತ್ತೆ, ನನ್ನಲ್ಲೇ ಆಶ್ರಿತವಾಗಿದೆ, ನನಗೆ ಶರೀರಭೂತವಾಗಿದೆ, ನನ್ನನ್ನೇ ಆತ್ಮನಾಗಿ ಹೊಂದಿದೆ, ಮತ್ತೆ ಎಲ್ಲಕ್ಕೂ ಕೂಡ ಹೀಗೆ ಕಾರಣಾವಸ್ಥೆಯಲ್ಲಿಯೂ ಕಾರ್ಯಾವಸ್ಥೆಯಲ್ಲಿಯೂ ಎಲ್ಲವನ್ನೂ ಶರೀರವಾಗಿ ಉಳ್ಳೋದರಿಂದ ನಾನೇ ಎಲ್ಲವನ್ನೂ ಪ್ರಕಾರವಾಗಿ ಉಳ್ಳ ಎಲ್ಲಕ್ಕೂ ಪ್ರಕಾರಿ ಆಗಿರುವವನು ಅಂತ ಹೇಳಿ, ಇಂತಹ ಈ ಕಾರಣಗಳಿಂದ ಜಗತ್ಕಾರಣತ್ವದಿಂದಲೂ ಸರ್ವಶೇಷಿತ್ವದಿಂದಲೂ ಜ್ಞಾನ, ಶಕ್ತಿಬಲ, ಐಶ್ವರ್ಯ ಮೊದಲಾದ ಅಸಂಖ್ಯೇಯವಾದ ಕಲ್ಯಾಣ ಗುಣಗಳ ಗಣಗಳಿಂದಲೂ ಕೂಡ ಎಲ್ಲ ಪ್ರಕಾರದಿಂದಲೂ ನಾನೇ ಅತ್ಯುತ್ಕೃಷ್ಟನಾದವನು, ನನಗಿಂತ ಇಂತಹ ಕಲ್ಯಾಣ ಗುಣಗಳಿಂದ ಉತ್ಕೃಷ್ಟರಾದ ಒಂದು ಪದಾರ್ಥವಿಲ್ಲ
ಈ ರೀತಿಯಾಗಿ ನಾನು ಎಲ್ಲ ಸತ್ವರಜಸ್ಸು ತಮಸ್ಸು ಗುಣಗಳ ಯಾವ ಒಂದು ಭಾವಗಳಿದೆಯೋ ಅವುಗಳಿಂದ ಉತ್ಕೃಷ್ಟವಾದ ನನಗೇ ಅಸಾಧಾರಣವಾದ ಕಲ್ಯಾಣ ಗುಣಗಳಿಂದಲೂ ಮತ್ತು ಆ ಕಲ್ಯಾಣ ಗುಣಗಳ ಭೋಗ್ಯತಾ ಪ್ರಕಾರಗಳಿಂದಲೂ ಕೂಡ ಅತ್ಯಂತ ಉತ್ಕೃಷ್ಟನಾಗಿರುವೆ. ಆದರೆ ಹೀಗಿರುವ ನನ್ನನ್ನು ಈ ತ್ರಿಗುಣಾತ್ಮಕವಾದ ಪ್ರಕೃತಿಯಲ್ಲಿ ಅತ್ಯಂತ ಅಲ್ಪಕಾಲ ಇರುವಂತಹದ್ದು, ಅತ್ಯಂತ ನಿಕೃಷ್ಟವಾದದ್ದು, ಕ್ಷಣಧ್ವಂಸಿಯಾದದ್ದು ಅಂದರೆ ಅಲ್ಪಕಾಲ, ಅವರವರ ಕರ್ಮಕ್ಕೆ ಅನುಗುಣವಾಗಿ ದೇಹದ ರೂಪದಲ್ಲಿಯೂ ಇಂದ್ರಿಯಗಳ ರೂಪದಲ್ಲಿಯೂ ಭೋಗ್ಯವಾದ ಪದಾರ್ಥಗಳ ರೂಪದಲ್ಲಿಯೂ ಇರುವ ಎಲ್ಲ ಪದಾರ್ಥಗಳಿಂದಲೂ ಮೋಹಿತವಾದ ಈ 4 ವಿಧವಾದ ಸೃಷ್ಟಿಗೆ ಒಳಪಟ್ಟ ಚೇತನರು ಯಾರೂ ಕೂಡ ನನ್ನನ್ನು ತಿಳಿದಿಲ್ಲ ಅಂತ ಹೇಳಿ ಪರಮಾತ್ಮನ ಉತ್ಕೃಷ್ಟತೆಯನ್ನು, ಈ ಸಂಸಾರದಲ್ಲಿರುವ ಚೇತನರ ಕರ್ಮಾನುಗುಣವಾಗಿ ಬರುವಂತಹ ತ್ರಿಗುಣಾತ್ಮಕವಾದ ಅನುಭವಗಳೆಲ್ಲ ಎಷ್ಟು ನಿಕೃಷ್ಟವಾದದ್ದು, ಇಲ್ಲಿ ಉಂಟಾಗುವ ಸುಖಾದಿಗಳು ಮೊದಲಾದ್ದೆಲ್ಲ ಇದೆಲ್ಲವೂ ಅತ್ಯಂತ ನಿಕೃಷ್ಟವಾದದ್ದು, ಎಲ್ಲವೂ ಪರಮಾತ್ಮನಿಗೆ ಶೇಷಭೂತ, ಅವನೇ ಜಗತ್ಕಾರಣ ಅನ್ನುವುದನ್ನೆಲ್ಲ ಹೇಳಿ ಇದೆಲ್ಲವೂ ಕೂಡ ತ್ರಿಗುಣದ ಒಂದು ತ್ರಿಗುಣಾತ್ಮಕವಾದ ಪ್ರಕೃತಿಯ ಬಂಧನದಲ್ಲಿ ಸಿಗಾಕೊಂಡು ಮೋಹಕ್ಕೆ ಒಳಗಾಗಿದ್ದಾರೆ. ಅದರಲ್ಲಿ ಸತ್ವವೂ ಇದೆ. ಆ ಸತ್ವವು ಕೂಡ ಇವನನ್ನು ಬಂಧಿಸೋದಕ್ಕೆ ಕಾರಣವಾಗುತ್ತೆ. ಯಾಕೆ ಅಂದರೆ ಅಲ್ಪವಾದ ಸುಖಗಳಲ್ಲಿ ಆಸೆಯನ್ನು ಉಂಟು ಮಾಡುತ್ತೆ. ಅಸ್ಥಿರವಾದ ಅಲ್ಪವಾದ ಸ್ವರ್ಗಾದಿ ಸುಖಗಳು ಕೂಡ ಮೋಕ್ಷಕ್ಕೆ ಹೋಲಿಸಿದರೆ ನರಕಕ್ಕೆ ಸಮಾನ ಅಂತ ಹೇಳೋ ಹಾಗೆ ಎಲ್ಲವೂ ಕೂಡ ಅಂತಹ ಒಂದು ಸುಖಗಳಲ್ಲಿ ಆಸೆಯನ್ನು ಕೂಡ ಜ್ಞಾನವನ್ನು ಉಂಟು ಮಾಡುತ್ತೆ ಸತ್ವವು ಕೂಡ. ಆದ್ದರಿಂದ ಅದು ಕೂಡ ಇವನ ಮೋಹಕ್ಕೆ ಜ್ಞಾನವನ್ನು ಅದು ಸಂಕುಚಿತವನ್ನಾಗಿ ಮಾಡಿ ಮೋಹವನ್ನು ಉಂಟು ಮಾಡಿಬಿಡುತ್ತೆ. ಇಲ್ಲಿರುವ ಎಲ್ಲರೂ ಕೂಡ ಈ ಜಗತ್ತಿನಲ್ಲಿ ಬ್ರಹ್ಮಾದ್ಯಾಹ ಸಕಲಾದೇವ ಮನುಷ್ಯ ಪಶವಸ್ತಥ ವಿಷ್ಣು ಮಾಯಾ ಮಹಾವರ್ತ ಮೋಹ ಅಂತ ತಮಸಾವೃತ ಈ ಅಜ್ಞಾನದಲ್ಲಿಯೇ ಮುಳುಗಿದ್ದಾರೆ ಅಂತ ಹೇಳಿ ಅದನ್ನು ಈ ಪರಮಾತ್ಮನ ಉತ್ಕೃಷ್ಟತರವಾದ ಈ ಸ್ವರೂಪವನ್ನು, ಅವನ ಸ್ವಭಾವವನ್ನು ಯಾಕೆ ಯಾರು ತಿಳಿಯಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದನ್ನು ತಿಳಿಸಿ, ಆ ಬರೀ ತಿರೋಧಾನವಾಗಿದೆ, ಸ್ವರೂಪವನ್ನು ತಿಳಿಯಿಲ್ಲ, ಇವರೆಲ್ಲ ಬಂಧನಕ್ಕೆ ಒಳಗಾಗಿದ್ದಾರೆ ಅಷ್ಟು ಹೇಳಿ ನಿಲ್ಲಿಸಲಿಲ್ಲ ಪರಮಾತ್ಮ. ಅದರಿಂದ ಬಿಡಿಸ್ಕೊಳ್ಳೋಕ್ಕೆ ಉಪಾಯವನ್ನು ಕೂಡ ತಿಳಿಸ್ತಾನೆ. ಅದಕ್ಕೆ ಏನು ಕಾರಣ, ಅದನ್ನು ಯಾರು ಬಿಡಿಸೋಕ್ಕೆ ಸಮರ್ಥರಾಗಿದ್ದಾರೆ ಅದನ್ನು ಮುಂದೆ ಉಪದೇಶ ಮಾಡುವಂತಹದ್ದು. ಇಲ್ಲಿ ಅದಕ್ಕೆ ಪ್ರವೇಶವಾಗಿ ಭಾಷ್ಯಕಾರರು ವ್ಯಾಖ್ಯಾನ ಮಾಡ್ತಾರೆ. ಅದರಲ್ಲಿ 2 ಭಾಗ ಮಾಡಿದ್ರು. 13ನೇ ಶ್ಲೋಕದಲ್ಲಿ ಅದರಲ್ಲಿ ಒಂದು ಭಾಗವನ್ನು ಇಲ್ಲಿ ದೈವೀಕೇಶ ಗುಣಮಯಿ ಮಮ ಮಾಯಾ ದುರತ್ಯಯ, ದೈವೀಕೇಶ ಗುಣಮಯಿ ಮಮ ಮಾಯಾ ದುರತ್ಯಯ ಹೇಳಿ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅನ್ನೋದು ಮುಂದಿನ ಶ್ಲೋಕ. ಅದರಲ್ಲಿ 2 ಭಾಗಕ್ಕೆ ಬೇರೆ ಬೇರೆಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಕಥಂ ಅದಕ್ಕೆ ಪ್ರವೇಶದಲ್ಲಿ ಈ ಮಾಯೆಯ ವಿಷಯವನ್ನು ಪರಮಾತ್ಮ ಯಾಕೆ ಉಪದೇಶ ಮಾಡಿರೋದು ಅಂತ ಹೇಳಿದ್ರೆ, ಸಂಸಾರದಲ್ಲಿ ಮುಳುಗಿದ್ದಾರೆ ಅಂತ ಹೇಳಿಬಿಟ್ರೆ ಸಾಲದು, ಅದರಿಂದ ಹೇಗೆ ಮುಕ್ತರಾಗುವುದು ಅದಕ್ಕೆ ಉಪಾಯವನ್ನು ಉಪದೇಶ ಮಾಡಬೇಕು. ಅದನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು. ಕಥಂ ಸ್ವತಃ ಏವ ಅನವಧಿಕಾತಿಶಯಾನಂದೇ ನಿತ್ಯೆ ಸದೈಕ ರೂಪೆ ಲೌಕಿಕ ವಸ್ತು ಭೋಗ್ಯತಾ ಪ್ರಕಾರೈಶ್ಚ ಉತ್ಕೃಷ್ಟತಮೆ ತ್ವಯಿ ಸ್ಥಿತೆ ಅಪಿ ಅತ್ಯಂತ ನಿಹೀನೇಷು ಗುಣಮಯೇಷು ಅವಸ್ಥಿತೇಷು ಅಸ್ಥಿರೇಷು ಭಾವೇಷು ಸರ್ವಸ್ಯ ಭೋಕ್ತೃವರ್ಗಸ್ಯ ಭೋಕ್ತೃತ್ವ ಬುದ್ಧಿ ಭೋಗ್ಯತ್ವ ಬುದ್ಧಿ ಉಪಜಾಯತೆ ಇತ್ಯತ್ರ. ಇದು ಹೇಗೆ ಸಾಧ್ಯ ಅನ್ನೋದು ಅರ್ಜುನನ ಮನಸ್ಸಿನಲ್ಲಿ, ಎಲ್ಲರ ಮನಸ್ಸಲ್ಲಿಯೂ ಬರುವಂತಹ ಪ್ರಶ್ನೆ ಮುಂದಿರೋದು. ಹೀಗೆ ಎಲ್ಲ ಕಡೆಯೂ ಇದ್ದು ಎಲ್ಲಕ್ಕೂ ಶೇಷಿಯಾಗಿ, ಎಲ್ಲಕ್ಕೂ ಕಾರಣನಾಗಿ, ಎಲ್ಲಕ್ಕೂ ಆತ್ಮನಾಗಿ ಇರುವಂತಹ ಉತ್ಕೃಷ್ಟನಾದ ಪರಮಾತ್ಮನನ್ನ ಈ ಯಾವಾಗಲೂ ನಿತ್ಯನಾಗಿದ್ದಾನೆ, ಏಕರೂಪವಾಗಿದ್ದಾನೆ, ಅನವಧಿಕ ಅತಿಶಯ ಆನಂದ ರೂಪ ಸ್ವರೂಪ ಅವನದು. ಸ್ವತಃ ಇದೆಲ್ಲ ಅವನಿಗೆ ಸ್ವತಃ ಉಂಟಾದಂತಹ ಅತಿಶಯಗಳು.
ಹಾಗಿರುವ ಪರಮಾತ್ಮನನ್ನ ಈ ಲೌಕಿಕ ವಸ್ತುಗಳ ಭೋಗ್ಯತಾ ಪ್ರಕಾರಗಳಿಂದಲೂ ಕೂಡ ಅತ್ಯಂತ ಉತ್ಕೃಷ್ಟತಮನಾಗಿರುವ ಪರಮಾತ್ಮನನ್ನ ಇರುವಾಗ ಅತ್ಯಂತ ನಿಕೃಷ್ಟವಾದ ಅತ್ಯಂತ ಹೀನವಾದದ್ದು ಗುಣಮಯೇಶು ಸತ್ವರಜ ತಮಸ್ಸು ಗುಣಗಳಿಂದ ಉಂಟಾದಂತಹ ಅಸ್ಥಿರೇಶು ಬಹಳ ಕಾಲ ಇರೋದಿಲ್ಲ, ಸ್ಥಿರವಾಗಿಯೂ ಇರೋದಿಲ್ಲ. ಭಾವೇಶು ಸರ್ವಸ್ಯ ಭೋಕ್ತೃವರ್ಗಸ್ಯ ಭೋಗ್ಯತ್ವ ಬುದ್ಧಿ. ಭೋಕ್ತೃವರ್ಗ ಅಂದರೆ ಚೇತನರು, ಭೋಗವನ್ನು ಅನುಭವಿಸುವವರು ಭೋಕ್ತೃಗಳು. ಈ ಚೇತನರೆಲ್ಲರೂ ಕೂಡ ಅವರನ್ನ ಇದರಲ್ಲಿಯೇ ಇದುವೇ ಭೋಗ್ಯವಾಗಿದೆ, ಇದುವೇ ಭೋಗ್ಯವಾಗಿದೆ ಅಂತ ತಿಳಿತಾರಲ್ಲ. ಇದು ಯಾವ ಕಾರಣದಿಂದ ಆಗುತ್ತೆ ಅಂತ ಹೇಳಿದ್ರೆ, ಈ ನನ್ನ ಮಾಯೆ ಅನ್ನುವ ಕಾರಣದಿಂದ. ದೈವೀ ಹ್ಯೇಷ ಗುಣಮಯೀ ಮಮ ಮಾಯ ದುರತ್ಯಯ ಅಂತ ಹೇಳಿದ್ರು. ದೈವಿ ಅಂತ ಹೇಳಿದ್ರೆ ದೇವ ಏಕಃ ನಾರಾಯಣ ಅಂತ ಹೇಳಲ್ಪಟ್ಟ ಪರಮಾತ್ಮನಿಂದ ಪ್ರವೃತ್ತವಾದದ್ದು, ಅವನಿಗೆ ಅಧೀನವಾದದ್ದು ಆ ಪ್ರಕೃತಿ, ಅವುಗಳಿಂದಲೇ ನಿರ್ಮಿತವಾದ, ಅವುಗಳಿಂದಲೇ ಸೃಷ್ಟನಾದ ಆಶ್ಚರ್ಯಕರ ಶಕ್ತಿಯನ್ನು ಉಳ್ಳಂತಹ ಪದಾರ್ಥ ಪ್ರಕೃತಿ, ತ್ರಿಗುಣಾತ್ಮಕವಾದದ್ದು. ಆದ್ದರಿಂದ ಅದು ದೈವಿ ಅಂತ ಹೇಳಲ್ಪಡುತ್ತೆ. ಅದು ಗುಣಮಯಿ, 3 ಗುಣಗಳನ್ನು ಉಳ್ಳದ್ದು, ಸತ್ವರಜಸ್ ತಮಸ್ಸು ಗುಣಗಳನ್ನು ಅವನ ಮಾಯಾ ಅಂತ ಹೇಳುವಂತಹದ್ದು ದಾಟಲು ಅಸಾಧ್ಯವಾದದ್ದು ಅಂತ ಹೇಳ್ತಾ ಇದೆ. ಮಮ ಏಷ ಗುಣಮಯಿ, ನನ್ನದು, ಮಮ ನನಗೆ ಸೇರಿದ್ದು, ನನಗೆ ಶೇಷಭೂತವಾದದ್ದು. ಸತ್ವರಜಸ್ತಮೋಮಯಿ ಮಾಯಾ, ಸತ್ವರಜಸ್ಸು ತಮಸ್ಸು ಅನ್ನುವಂತಹ 3 ಗುಣಗಳನ್ನು ಉಳ್ಳಂತಹ ಪ್ರಕೃತಿ. ಈ 3 ಸತ್ವರಜಸ್ ತಮಸ್ಸು ಗುಣಗಳು ಅನ್ನೋದು ಆಧುನಿಕ ವಿಜ್ಞಾನಿಗಳು ಯಾರು ಹೇಳೋದಿಲ್ಲ ಇದನ್ನ. ಅವರಿಗೆ ಅದು ಪ್ರಕೃತಿಯ ಈ ಒಂದು ಸ್ವಭಾವ ಎಲ್ಲಿಯೂ ತಿಳಿದು ಬರೋದಿಲ್ಲ ಸೈನ್ಸಲ್ಲಿ. ಸತ್ವರಜಸ್ ತಮಸ್ಸು ಅನ್ನುವ 3 ಗುಣಗಳನ್ನು ಉಳ್ಳಿದೆ, ಎಲ್ಲ ಪದಾರ್ಥಗಳಲ್ಲಿಯೂ ಇದೆ. ಅವುಗಳು ಮಾಯಾ ಅಂತ ಹೇಳಲ್ಪಡುತ್ತೆ. ಯಾವ ಕಾರಣದಿಂದ? ಅದು ದೈವೀ, ದೇವೇನ ಕ್ರೀಡಾ ಪ್ರವೃತ್ತಿಯನ್ನು ಮಯಾ ಏವ ನಿರ್ಮಿತ. ಕ್ರೀಡಾ ಪ್ರವೃತ್ತ ಅಂದ್ರೆ ಒಬ್ಬ ಮಹಾರಾಜನು ಕ್ರೀಡೆ ಆಡುವ ಹಾಗೆ, ಪರಮಾತ್ಮನು ವಿಹಾರ ಅಂತ ಹೇಳುತ್ತೆ ಶಾಸ್ತ್ರವು. ಅಂತ ಹೇಳಿದ್ರೆ ಅವನು ಎಲ್ಲರಿಗೂ ದೇಹೇಂದ್ರಿಯಗಳನ್ನೆಲ್ಲ ಕೊಟ್ಟು ಸೃಷ್ಟಿ ಮಾಡಿ, ಪ್ರಳಯ ಮಾಡಿ, ಇದೆಲ್ಲ ಮಾಡುವುದು ಅವರ ಉದ್ಧಾರಕ್ಕೋಸ್ಕರವೇ ಅಂತ ಹೇಳಿ, ಅದು ಅವನ ದಯಾ ಕಾರ್ಯವೇ ಅನ್ನೋದನ್ನ ಆಚಾರ್ಯರುಗಳು ನಿರೂಪಣೆ ಮಾಡ್ತಾರೆ ಶಾಸ್ತ್ರಕ್ಕೆ ಅನುಗುಣವಾಗಿಯೇ. ಅದು ಶಾಸ್ತ್ರವು ಕ್ರೀಡಾ ವಿಹಾರ ಮೊದಲಾದ ಅನ್ನುವ ಶಬ್ದದಲ್ಲಿ ಉಪಯೋಗಿಸಿದೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಸೂತ್ರದಲ್ಲಿ ಹೇಳಿದ ಹಾಗೆ ಅವನ ಲೀಲೆ ಅಂತ ಹೇಳಲ್ಪಟ್ಟಿದೆ. ದೇವೇನ ಅಂದ್ರೆ ದಿವು ಕ್ರೀಡಾಯಾಮ್ ಅಂತ ಧಾತುವಿನಿಂದ ಉತ್ಪನ್ನವಾದ ಶಬ್ದ. 2 ಅರ್ಥವಿದೆ. ದ್ಯೋತನ ಅನ್ನುವ ಒಂದು ಶಬ್ದ, ಕ್ರೀಡಾ ಎನ್ನುವ ಶಬ್ದ ದೇವ ಶಬ್ದಕ್ಕೆ. ಜ್ಯೋತಿಸ್ವರೂಪನಾದವನು, ಅಪ್ರಾಕೃತನಾದವನು ಅಂತ ಒಂದು ಅರ್ಥ. ಜ್ಯೋತಿಸ್ವರೂಪನಾದ ಪರಮಾತ್ಮನು ದೇವ ಅಂತ ಹೇಳಲ್ಪಟ್ಟಿದ್ದಾನೆ. ಹಾಗೆಯೇ ಲೋಕವನ್ನೆಲ್ಲ ಸೃಷ್ಟಿ ಮಾಡುವವನು ಕೂಡ. ಲೋಕವೆಲ್ಲ ಯಾರಿಗೆ ಕ್ರೀಡೆ ಅಂತ ಹೇಳಲ್ಪಟ್ಟಿದೆಯೋ ಶಾಸ್ತ್ರಗಳಲ್ಲಿ, ಅವನಿಗೂ ದೇವ ಅಂತ ಹೆಸರು. ಅದು ಶಬ್ದ ಪ್ರಯೋಗವಿದೆ. ಹಾಗಿರುವ ನನ್ನಿಂದಲೇ ಎಲ್ಲ ನಿರ್ಮಿತವಾಗಿದೆ. ತಸ್ಮಾತ್ ಸರ್ವೈಹಿ ದುರತ್ಯಯ ದುರತಿಕ್ರಮ. ಆದ್ದರಿಂದ ಯಾರೂ ಅದನ್ನ ಮೀರೋದಕ್ಕೆ ಸಾಧ್ಯವಿಲ್ಲ. ನಾನೇ ನಿರ್ಮಾಣ ಮಾಡಿರೋದ್ರಿಂದ ಮೀರೋದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಅದಕ್ಕೆ ಹೇಗೆ ಉಪಾಯ? ಅದಕ್ಕೆ ಮಾಯಾ ಅನ್ನುವ ಶಬ್ದ ಯಾಕೆ ಬಂತು ಅದನ್ನು ಮೊದಲು ವಿವರಿಸ್ತಾರೆ. ಅಸ್ಯಾಹ ಮಾಯಾ ಶಬ್ದವಾಚ್ಯತ್ವಂ ಆಸುರ ರಾಕ್ಷಸ ಅಸ್ತ್ರಾದೀನಾಮಿವ ವಿಚಿತ್ರ ಕಾರ್ಯಕರತ್ವೇನ. ಇದುವೇ ಮುಖ್ಯವಾದ ಅರ್ಥ ಮಾಯಾ ಶಬ್ದಕ್ಕೆ. ಆಶ್ಚರ್ಯ ಶಕ್ತಿ ಅಂತ ಹೇಳೋದೆ ವಿಚಿತ್ರವಾದ ಕಾರ್ಯಗಳನ್ನು ಮಾಡುವಂತಹದಕ್ಕೆ ಮಾಯಾ ಅಂತ ಹೇಳಲ್ಪಡುತ್ತೆ. ಮುಖ್ಯವಾದ ಅರ್ಥದಲ್ಲಿ ಒಂದು ಮುಖ್ಯ ಅರ್ಥ ಅದುವೇ. ಅದಕ್ಕೆ ಸೇರಿದ ಹಾಗೆ ಮುಖ್ಯ ಅರ್ಥಗಳು ಬರುತ್ತೆ ಮಾಯೆಗೆ. ಪ್ರಕೃತಿಗೆ ಮಾಯಾ ಅಂತ ಹೇಳೋದು, ಮಾಯಾ ಅಂತ ಪ್ರಕೃತಿ ವಿದ್ಯಾ. ಇಂತಹ ವಿಚಿತ್ರ ಕಾರ್ಯಕರ ಶಕ್ತಿಯಿಂದಲೇ. ಆದ್ದರಿಂದ ಪರಮಾತ್ಮನಿಗೆ ಮಾಯಿ ಅಂತ ಹೇಳುತ್ತೆ. ಮಾಯೆಯನ್ನ ತನ್ನ ಅಧೀನದಲ್ಲಿ ಉಳ್ಳವನು, ಮಾಯೆ ಕೂಡ ಶೇಷನಾದವನು, ಶೇಷಿಯಾದವನು ಅಂತ ಹೇಳಿರೋದ್ರಿಂದ ತನಗೆ ಸೇರಿದ್ದು ಮಾಯಾ, ಅವನು ಮಾಯಿ ಅಂತ ಹೇಳಲ್ಪಡ್ತಾನೆ. ಆಶ್ಚರ್ಯ ಶಕ್ತಿ ಅವನಿಗೂ ಇದೆ. ಅಸ್ಮಾನ್ ಮಾಯಿ ಸೃಜತೆ ಅಂತ ಹೇಳುವಾಗ
ಆಶ್ಚರ್ಯ ಶಕ್ತಿ ಉಳ್ಳವನು ಅನ್ನುವ ಅರ್ಥ. ಒಂದು ಜ್ಞಾನ ಅನ್ನುವ ಅರ್ಥವೂ ಇದೆ. 3 ಅರ್ಥಗಳು. ಅದರಲ್ಲಿ ಆಶ್ಚರ್ಯ ಶಕ್ತಿ ಅನ್ನೋದು ಪ್ರಧಾನ. ಅಮಾಯಾ ಶಬ್ದ ಅನ್ನೋದು ಯಾಕೆ ಬಂತು ಈ ಪ್ರಕೃತಿಗೆ ಅಂತ ಹೇಳಿದ್ರೆ, ರಾಕ್ಷಸರು, ಅಸುರರು ಮೊದಲಾದವರೆಲ್ಲ ಅಸ್ತ್ರದಿಂದಲೂ ಕೂಡ, ಅಸ್ತ್ರಗಳಿಗೂ ಕೂಡ ವಿಚಿತ್ರವಾದ ಕಾರ್ಯಕರತ್ವ ಶಕ್ತಿ ಇದೆ. ಅದಕ್ಕೆ ಆಶ್ಚರ್ಯವಾದ ಕಾರ್ಯಗಳನ್ನು ಮಾಡುವಂತಹ ಶಕ್ತಿ ಇದೆ. ಬೇಕಾದ ರೂಪಗಳನ್ನು ತೆಗೆದುಕೊಂಡ್ಬಿಡ್ತಾರೆ ಅಸುರರೆಲ್ಲ. ಏನು ತಿಳಿಯೋದಿಲ್ಲ. ಒಂದು ಪಕ್ಷಿಯಂತೆ ಒಬ್ಬ ಬರ್ತಾನೆ, ಇನ್ನೊಂದು ರೂಪದಲ್ಲಿ ಬರ್ತಾನೆ. ಹೀಗೆಲ್ಲ ಕೃಷ್ಣ ಅವತಾರದಲ್ಲಿ ನೋಡಿದ್ರೆ ಶಕಟಾಸುರ ಏನು, ಬಕಾಸುರ ಏನು, ಒಬ್ಬೊಬ್ಬರು ಅಸುರರು ಯಾವ ಯಾವ ರೂಪದಲ್ಲಿ ಹೇಗೆಲ್ಲ ಆಶ್ಚರ್ಯವಾಗಿ ವಿಚಿತ್ರವಾದ ಕಾರ್ಯಗಳನ್ನು ಮಾಡೋ ಶಕ್ತಿ ಇದೆ. ಹಾಗೆಯೇ ಅಸ್ತ್ರಗಳಿಗೂ ಹಾಗೆಯೇ. ಅದನ್ನ ಒಂದು ಪ್ರಹ್ಲಾದನ ಕಥೆಯಲ್ಲಿ ಬರುವಂತಹ ಶ್ಲೋಕ ವಿಷ್ಣು ಪುರಾಣದಲ್ಲಿ ಅದರಿಂದ ತಿಳಿಸ್ತಾರೆ. ಯಥಾಚ ತಥೋ ಭಗವತಾ ತಸ್ಯ ರಕ್ಷಾರ್ಥಂ ಚಕ್ರಮುತ್ತಮಂ. ಪ್ರಹ್ಲಾದನನ್ನ ಒಬ್ಬ ಶಂಬರಾಸುರ ಅಂತ ಹೇಳಿ ಅಸುರ, ಅವನು ಅತ್ಯಂತ ಪ್ರಾಣ ಮಾಯೆಯನ್ನು ಸೃಷ್ಟಿ ಮಾಡುವಂತಹವನು ಅಂತ ಪ್ರಸಿದ್ಧನಾಗಿದ್ದ ಅವನು. ಅವನಿಗೆ ಹೇಳಿ ಹಿರಣ್ಯಕಶಿಪು ಮಾಯೆಗಳನ್ನೆಲ್ಲ ಸೃಷ್ಟಿ ಮಾಡಿ ಪ್ರಹ್ಲಾದನನ್ನ ಹೇಗಾದರೂ ಮಾಡಿ ಸಂಹಾರ ಮಾಡಿಬಿಡು ನಿನ್ನ ಮಾಯೆಗಳಿಂದ ಅಂತ ಹೇಳ್ತಾನೆ. ಅವನು ಆಶ್ಚರ್ಯವಾದ ಮಾಯೆಗಳನ್ನೆಲ್ಲ ಸೃಷ್ಟಿ ಮಾಡ್ದ ಅವನು ಶಂಬರಾಸುರ. ಆಗ ಪರಮಾತ್ಮನು ತನ್ನ ಸುದರ್ಶನ ಚಕ್ರವನ್ನು ಕಳಿಸ್ತಾನೆ. ಆ ಪ್ರಕರಣದ ಶ್ಲೋಕಗಳನ್ನೇ ಇಲ್ಲಿ ಹೇಳ್ತಾರೆ. ಭಗವತಾದಸ್ಯ ರಕ್ಷಾರ್ಥಂ ಚಕ್ರಮುತ್ತಮಂ. ಪ್ರಹ್ಲಾದನ, ತನ್ನ ಪರಮ ಭಕ್ತನಾದ ಪ್ರಹ್ಲಾದನ ರಕ್ಷಣೆಗಾಗಿ ತನ್ನ ಸುದರ್ಶನ ಚಕ್ರವನ್ನು ಕಳಿಸ್ತಾನವನು. ಆಜಗಾಮ ಸಮಾಜ್ಞಪ್ತಂ ಜ್ವಾಲಾಮಾಲಿ ಸುದರ್ಶನಂ. ಬೆಂಕಿಯನ್ನು ಪೂರ್ಣವಾಗಿ ಬೆಂಕಿಯಿಂದ ಉರಿಯುತ್ತಿದ್ದಂತಹ ಜ್ವಾಲೆಗಳ ಮಾಲೆ ಅದನ್ನು ಹೊಂದಿದ್ದಂತಹ ಸುದರ್ಶನ ಚಕ್ರವು ಅದು ಭಯಂಕರವಾಗಿ ಬಂದಿತ್ತು ಅಲ್ಲಿ. ಏನ ಮಾಯಾ ಸಹಸ್ರಂ ತಚ್ಚಂಬರಸ್ಯ ಆಶುಗಾಮಿನ. ಬೇಗ ಆಶ್ಚರ್ಯವಾದ ಸಾವಿರಾರು ಮಾಯೆಗಳನ್ನೆಲ್ಲ ಸೃಷ್ಟಿ ಮಾಡಿದ ಅವನು. ಸಹಸ್ರಂ ಅಂತ ವೇಗವಾಗಿ ಹೋಗುವಂತಹ ಆಶುಗಾಮಿ ತೀವ್ರವಾದ ವೇಗದಿಂದ ಬರುವಂತಹ ಮಾಯೆಗಳು, ಆಶ್ಚರ್ಯವಾದ ಏನು ಶಕ್ತಿಗಳು, ಹಸುರು ರೂಪದಲ್ಲಿಯೋ ಬೇರೆ ರೂಪದಲ್ಲಿಯೋ ಆಶ್ಚರ್ಯವಾದ ಸಾವಿರಾರು ಮಾಯೆಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ ಅವನು ಕ್ಷಣದಲ್ಲಿ. ಆಗ ಒಂದೊಂದನ್ನು ಕೂಡ ಇದು ಸುದರ್ಶನ ಚಕ್ರವು ನಾಶ ಮಾಡುತ್ತೆ. ಬಾಲಸ್ಯ ರಕ್ಷತಾ ದೇಹಂ. ಬಾಲನಾದ ಪ್ರಹ್ಲಾದನ ದೇಹವನ್ನು ರಕ್ಷಿಸುವಾಗ ಏಕೈಕಶ್ಯೇನ ಸೂದಿತಂ ಅಂತ ಒಂದು ಪಾಠ, ಏಕೈಕಂಚ ನಿಷೂದಿತಂ ಅಂತ ಇನ್ನೊಂದು ಪಾಠ. ಒಂದೊಂದು ಕೂಡ ಎಲ್ಲವನ್ನು ನಾಶ ಮಾಡಿಬಿಡುತ್ತೆ. ಆ ಸುದರ್ಶನ ಚಕ್ರ ಅವನ ಮಾಯೆಗಳನ್ನೆಲ್ಲ ಒಂದೊಂದಾಗಿ ಸಾವಿರಾರು ಮಾಯೆಗಳನ್ನ, ತೀವ್ರವಾದ ವೇಗದಿಂದ ಬರ್ತಿರುವ ಮಾಯೆಗಳನ್ನೆಲ್ಲ ಸೃಷ್ಟಿ ಮಾಡಿದ್ರೆ ಎಲ್ಲವನ್ನು ಒಂದು ಕ್ಷಣದಲ್ಲಿ ಸುದರ್ಶನ ಚಕ್ರವು ನಾಶ ಮಾಡಿಬಿಡುತ್ತೆ. ಇಲ್ಲಿ ಮಾಯಾ ಶಬ್ದವು ಬಂತು. ಶಂಬರನ ಮಾಯೆ ಅಂತ ಹೇಳಿ, ಶಂಬರಾಸುರ ಅವನು ಪ್ರಸಿದ್ಧನಾದವನು ಮಾಯಾವಿ ಅಂತ ಹೇಳಿಬಿಟ್ಟು ಅವನನ್ನು ಕಳಿಸ್ತಾನೆ. ಅಲ್ಲಿಂದ ಇಲ್ಲಿ ಅದನ್ನು ಹೇಳಿ, ಅತಃ ಮಾಯಾ ಶಬ್ದ ನ ಮಿಥ್ಯಾರ್ಥವಾಚಿ. ನಿಜವಾಗಿ ಸೃಷ್ಟಿ ಮಾಡಿದ ಮಾಯೆಗಳನ್ನ ಸುದರ್ಶನ ಚಕ್ರವು ಅದು ನಿಜವಾಗಿಯೂ ನಾಶ ಮಾಡಿತು. ಇದೆಲ್ಲ ಮಿಥ್ಯಾರ್ಥ ಅನ್ನುವ ಅರ್ಥದಲ್ಲಿ ಬರೋದಿಲ್ಲ ಇಂತಹ ಕಡೆ ಪ್ರಯೋಗಗಳಲ್ಲಿ. ಹಾಗೆಯೇ ಮಾಯಾ ಯುದ್ಧಗಳನ್ನು ಮಾಡೋದು, ಇಂದ್ರಜಿತ್ತು ಎಲ್ಲ ಅದೆಲ್ಲ ಪ್ರಸಿದ್ಧವಾಗಿದೆ. ಅವರಿಗೂ ಆಶ್ಚರ್ಯವಾದ ಶಕ್ತಿಗಳಿತ್ತು. ಇಂದ್ರಜಾಲವನ್ನು ಮಾಡ್ತಾರೆ. ಐಂದ್ರಜಾಲಿಕಾದಿಶು ಅಪಿ. ಇಂದ್ರಜಾಲ ಮಾಡುವಾಗ ಮಾಯಾವಿಗಳು ಅವರು ಹಾಗೆಯೇ ಮ್ಯಾಜಿಕ್ಕು ಮೊದಲಾದೆಲ್ಲ ಮಾಡ್ತಾರಲ್ಲ. ಕೇನಚಿನ್ ಮಂತ್ರೌಷಧಾದಿನ ಮಿಥ್ಯಾರ್ಥ ವಿಷಯಾಯ ಪಾರಮಾರ್ಥಿಕ್ಯಾಯವ ಬುದ್ಧೇ ಉತ್ಪಾದಕತ್ವೇನ ಮಾಯಾವಿ ಇತಿ ಪ್ರಯೋಗ. ಇಲ್ಲದೇ ಇರುವ ವಿಷಯವನ್ನೆಲ್ಲ ಆಶ್ಚರ್ಯವಾಗಿ ಸೃಷ್ಟಿ ಮಾಡ್ತಾರವರು. ಮಿಥ್ಯೆಯಾದ ಅರ್ಥವನ್ನು ವಿಷಯವಾಗಿ ಉಳ್ಳಂತಹದ್ದು ಮಂತ್ರ, ಔಷಧಿ ಮೊದಲಾದವುಗಳ ಸಹಾಯದಿಂದ ನಿಜವಾಗಿ ಇರುವ ಹಾಗೆ ಕಾಣುತ್ತೆ ನಮಗೆ, ಆದರೆ ಅಲ್ಲಿ ಇರೋದಿಲ್ಲ. ಮಾಯಾವಿಗಳು ಅಂತ ಹೇಳ್ತಾರೆ. ಅದೆಲ್ಲ ಅವರ ಒಂದು ಆಶ್ಚರ್ಯ ಶಕ್ತಿಕ ವಿಚಿತ್ರ ಕಾರ್ಯಕರತ್ವ ಅಷ್ಟೇನೆ. ತಥಾ ಮಂತ್ರೌಷಧಿರೇವಚ ತತ್ರ ಮಾಯಾ. ಮಂತ್ರ ಔಷಧಿಗಳೇ ಅಲ್ಲಿ ಮಾಯಾ ಅಂತ ಹೇಳಲ್ಪಡುವುದು. ಅವುಗಳಿಂದಲೇ ಸೃಷ್ಟಿಯಾಗುವುದು ಇಂತಹ ವಿಷಯಗಳೆಲ್ಲ. ಸರ್ವ ಪ್ರಯೋಗೇಶು ಅನುಗತಸ್ಯ ಏಕಸ್ಯೇವ ಶಬ್ದಾರ್ಥತ್ವಾತ್. ಶಬ್ದಗಳಿಗೆ ಅರ್ಥವನ್ನ ಎಲ್ಲ ಕಡೆಯೂ ಪ್ರಯೋಗಗಳಲ್ಲಿಯೂ ಒಂದೇ ರೀತಿಯಲ್ಲಿ ಅರ್ಥ ಮಾಡಬೇಕು. ಆದ್ದರಿಂದ ಇಂದ್ರಜಾಲ ಮಾಡುವಾಗ ಮಾಯೆಯನ್ನು ಮಾಡಿಬಿಟ್ಟ ಅಂತ ಹೇಳಿದ್ರೆ
ಮಾಯೆಯಿಂದ ಆಶ್ಚರ್ಯವಾದ ಪದಾರ್ಥಗಳನ್ನೆಲ್ಲ ಸೃಷ್ಟಿ ಮಾಡಿದ ಅಂತ ಹೇಳಿದ್ರೆ ಅಲ್ಲಿ ಮಂತ್ರವೋ ಔಷಧಿವೋ ಅವನ ಕೈ ಕೆಳಗಡೆ ಆ ರೀತಿ ಎಲ್ಲ ಕಾಣುತ್ತೆ ಎಲ್ಲ. ಯಾವುದು ಮಿಥ್ಯಾರ್ಥವಾಚಿ ಯಾವುದೂ ಇಲ್ಲ ಅಲ್ಲಿ. ಅಲ್ಲಿ ಆಶ್ಚರ್ಯಕರವಾದ ವಿಚಿತ್ರ ಕಾರ್ಯಕರತ್ವ ಅನ್ನುವ ಅರ್ಥವನ್ನೇ ಎಲ್ಲ ಕಡೆಯೂ ತೆಗೆದುಕೊಳ್ಬೇಕು. ಮಿಥ್ಯಾರ್ಥೇಶು ಮಾಯಾ ಶಬ್ದ ಪ್ರಯೋಗ ಮಾಯಾ ಕಾರ್ಯತ್ವ ಬುದ್ಧಿ ವಿಷಯತ್ವೇನ ಔಪಚಾರಿಕ. ಆಶ್ಚರ್ಯವಾಗಿರೋ ಹಾಗೆ ಎಲ್ಲರಿಗೂ ಕಾಣುತ್ತೆ, ಬಹಳ ಆಶ್ಚರ್ಯ ಅನ್ನುವಂತಹ ಬುದ್ಧಿಯನ್ನು ಉಂಟು ಮಾಡುತ್ತೆ. ಮಾಯಾ ಕಾರ್ಯ ಬುದ್ಧಿ ವಿಷಯತ್ವೇನ, ಇದನ್ನು ಮಾಯೆ ಮಾಡಿಬಿಟ್ಟ ಇವನು ಅನ್ನುವಂತಹ ಬುದ್ಧಿ ಉಂಟಾಗುತ್ತೆ ನಮಗೆ. ಆದ್ದರಿಂದಲೇ ಅಲ್ಲಿ ಮಾಯಾ ಶಬ್ದ ಪ್ರಯೋಗವಿದೆ ಅಷ್ಟೇ. ಹೇಗೆ ಮಂಚಾಹ ಕ್ರೋಶಂತಿ ಇವತ್ತು ಔಪಚಾರಿಕವಾಗಿ ಉಂಟಾಗುತ್ತೆ ಅಷ್ಟೇ, ಅಲ್ಲಿ ಇರೋದಿಲ್ಲ. ಔಪಚಾರಿಕ ಅಂದರೆ ಇವ ಮಂಚಾಹ ಕ್ರೋಶಂತಿ ಅನ್ನೋದು ಒಂದು ಪ್ರಸಿದ್ಧ ಪ್ರಯೋಗ ಸಂಸ್ಕೃತದಲ್ಲಿ. ಮಂಚಾಹ ಕ್ರೋಶಂತಿ ಅಂದ್ರೆ ಅಳ್ತಾ ಇದ್ದಾರೆ, ಆಕ್ರಂದನ ಮಾಡ್ತಿದ್ದಾರೆ ಅಂತ ಅರ್ಥ. ಏನಂದ್ರೆ ಮಂಚದ ಮೇಲೆ ಮಲಗಿರುವ ರೋಗಿಗಳು ಅಳ್ತಾ ಇದ್ದಾರೆ, ಆಕ್ರಂದನ ಮಾಡ್ತಾ ಇದ್ದಾರೆ. ಅದಕ್ಕೆ ಮಂಚಾಹ ಕ್ರೋಶಂತಿ ಅನ್ನೋ ಪ್ರಯೋಗವಿದೆ. ಮಂಚಗಳು ಮಾಡೋದಿಲ್ಲ, ಅದ್ರ ಮೇಲೆ ಮಲಗಿರುವಂತಹ ರೋಗಿಗಳು ಮಾಡುವಂತಹದ್ದು. ಔಪಚಾರಿಕವಾಗಿ ಮಂತ್ರದ ಮೇಲೆ ಅದು ಸೂಪರ್ ಇಂಪೋಸ್ಡ್ ಮಂಚದ ಮೇಲೆ ಬರುತ್ತೆ ಅಷ್ಟೇ, ಮಂಚಕ್ಕೆ ಹೇಳೋದು. ಆ ರೀತಿಯಾದ ಒಂದು ಪ್ರಯೋಗದಂತೆ ಇಲ್ಲಿ ಆ ಇಂದ್ರಜಾಲ ಮಾಯಾವಿ ಬಂದು ಏನು ಇಂದ್ರಜಾಲ ಮಾಡಿಬಿಟ್ಟ, ಏನೇನೋ ಪದಾರ್ಥಗಳೆಲ್ಲ ಸೃಷ್ಟಿ ಮಾಡ್ದ ಅಂತ ಹೇಳಿದ್ರೆ ಆ ರೀತಿ ಅದೆಲ್ಲ ಅವನಿಗೆ ಯಾವ ಮಂತ್ರ ಔಷಧಿಗಳ ಶಕ್ತಿಗಳಿಂದ ಇವ್ರ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಆ ರೀತಿ ಬುದ್ಧಿ ಏರ್ಪಡೋ ಹಾಗೆ ಮಾಡುತ್ತೆ ಅದೆಲ್ಲ ಅಂತ ಹೇಳಲ್ಪಟ್ಟಿದೆ. ಅದೆಲ್ಲ ಒಂದು ಮಾಯೆ ಅಂತ ಹೇಳೋದು ವಿಚಿತ್ರ ಕಾರ್ಯಕರತ್ವ ಅಷ್ಟೇನೆ. ಏಷಾ ಗುಣಮಯಿ ಪಾರಮಾರ್ಥಿಕಿ ಭಗವನ್ಮಾಯಾ ಏವ. ಈ ರೀತಿಯಾದ ಪರಮಾರ್ಥವಾದ ಭಗವಂತನ ಮಾಯೆ, ಗುಣಮಯವಾದ ಪ್ರಕೃತಿ, ಇದುವೇ ಮಾಯಾಂತು ಪ್ರಕೃತಿ ವಿದ್ಯಾನ್ ಮಾಯಿನಂತು ಮಹೇಶ್ವರಂ ಅಂತ ಶ್ವೇತಾಶ್ವತರದಲ್ಲಿ ಅವಿಧೀಯತೆ ಮುಖ್ಯಾರ್ಥದಲ್ಲಿ ಹೇಳಲ್ಪಟ್ಟಿದೆ. ಪ್ರಕೃತಿಗೆ ಮಾಯಾ ಅನ್ನುವ ಶಬ್ದ. ಆ ಪ್ರಕೃತಿಯನ್ನು ತನ್ನದಾಗಿ ತನಗೆ ವಿಶೇಷಭೂತವಾಗಿ ಉಳ್ಳವನು ಮಹೇಶ್ವರ ಮಾಯಿ, ಅವನು ಕೂಡ ಆಶ್ಚರ್ಯವಾದ ಶಕ್ತಿ ಉಳ್ಳವನು. ಅಸ್ಯಾಹ ಕಾರ್ಯಂ ಭಗವತ್ ಸ್ವರೂಪ ತಿರೋಧಾನ. ಏನು ಆಶ್ಚರ್ಯವಾದ ಶಕ್ತಿ ಮಾಡುತ್ತೆ ಅಂದ್ರೆ ನಮ್ಮ ಜೊತೆಯಲ್ಲೇ ಇರುವ ಪರಮಾತ್ಮನ ಸ್ವರೂಪವನ್ನು ಮರೆಸಿಬಿಟ್ಟು ನಮಗೆ ಇರೋದು ತಿಳಿಯೋದೆ ಹಾಗೆ ಮಾಡಿಬಿಡುತ್ತೆ. ಅಷ್ಟೇ ಅಲ್ಲ, ಸ್ವಸ್ವರೂಪ ಭೋಗ್ಯತ್ವ ಬುದ್ಧಿಶ್ಚ. ಹೋಗಿ ಪರಮಾತ್ಮನ ವಿಷಯ ಮರೆ ಮಾಡಿ ಬಿಟ್ರೆ ಅಷ್ಟಿಗೆ ಸಾಕಲ್ಲ, ಅಂದ್ರೆ ತನ್ನ ಸ್ವರೂಪದಲ್ಲಿಯೇ ಭೋಗ್ಯವಾದದ್ದು ಅನ್ನೋ ಬುದ್ಧಿಯನ್ನು ಉಂಟು ಮಾಡುತ್ತೆ. ಅದನ್ನು ಮರೆಸೋದಲ್ಲದೆ ಇದುವೇ ಭೋಗ್ಯವಾದದ್ದು ಅನ್ನುವ ಬುದ್ಧಿಯನ್ನು ಉಂಟು ಮಾಡುತ್ತೆ. ಇದೆರಡು ಬಹಳ ಒಂದಕ್ಕಿಂತ ಒಂದು ಅನರ್ಥಕರ. ಆ ರೀತಿಯಂತಹ ಆಶ್ಚರ್ಯವಾದ ಪ್ರಭಾವವನ್ನ ಒಬ್ಬ ಜೀವಾತ್ಮನ ಧರ್ಮಭೂತ ಜ್ಞಾನದ ಮೇಲೆ ಇಂತಹ ಪ್ರಭಾವ ಉಂಟಾಗುತ್ತೆ ಪ್ರಕೃತಿಯ ಸಂಬಂಧದಿಂದ. ಅದಕ್ಕೆ ಮಾಯಾ ಅಂತ ಹೇಳಲ್ಪಟ್ಟಿದೆ. ಅತಃ ಭಗವನ್ಮಾಯೆಯ ಮೋಹಿತಂ ಸರ್ವಂ. ಈ ಮಾಯೆಯ ಪ್ರಭಾವದಿಂದ ಇವನಿಗೆ ಆ ರೀತಿ ಅದುವೇ ಭೋಗ್ಯವಾದದ್ದು ಅನ್ನೋ ಬುದ್ಧಿ ಏರ್ಪಡುತ್ತೆ. ಅದು ನಿಜವಾಗಿಯೂ ಭೋಗ್ಯವಲ್ಲ, ಆದರೆ ಭೋಗ್ಯವಾಗಿದೆ ಅನ್ನುವ ಬುದ್ಧಿ ಏರ್ಪಡುತ್ತೆ. ಆದ್ದರಿಂದಲೇ ಎಲ್ಲವೂ ಜಗತ್ತು ಮೋಹಿತವಾಗಿ ಭಗವಂತಂ ಅನವಧಿಕಾದಶಿ ಆನಂದ ಸ್ವರೂಪಂ ನಾಭಿಜಾನಾತಿ. ಪರಮಾತ್ಮನನ್ನ ತಿಳಿಯೋದಿಲ್ಲ. ಆಶ್ಚರ್ಯವಾದ ಸ್ವರೂಪ ಆನಂದ ಸ್ವರೂಪನಾದವನು ಅನವಧಿಕಾದಶಿ ಆನಂದ ಸ್ವರೂಪನಾದ ಪರಮಾತ್ಮನನ್ನ ತಿಳಿಯೋದಿಲ್ಲ. ಆದ್ದರಿಂದ ಅದನ್ನ ಇಲ್ಲಿ ದೈವೀ ಕೇಶ ಗುಣಮಯಿ ಮಮ ಮಾಯಾ ದುರತ್ಯಯ ಸೃಷ್ಟಿಯಲ್ಲಿ ಇದನ್ನ ಉಪಯೋಗಿಸ್ತಾನೆ ಪರಮಾತ್ಮ, ಪ್ರಕೃತಿಯನ್ನ ಚೇತನರಿಗೆಲ್ಲ ಕರ್ಮಫಲಗಳನ್ನೆಲ್ಲ ಕೊಡೋದಕ್ಕೆ. ಉಕ್ತಾಯಂ ಅರ್ಥಸ್ಥಿತವು ಉಕ್ತಾಯಾಮ್ ಅರ್ಥಸ್ಥಿತವು. ಉಕ್ತಿ ಹೇಳಿದಂತಹ ಅರ್ಥಗಳಲ್ಲಿ ಮೋಹ ಏವಾಯಂ ನ ಘಟತೆ ಇತಿ ಶಂಕಾಯಂ. ಈ ರೀತಿ ಅರ್ಥ ಹೇಳಿದಾಗ ಎಲ್ಲೆಲ್ಲಿಯೂ ಇದ್ದಾನೆ, ಆಶ್ಚರ್ಯಕರವಾದ ಸ್ವರೂಪನಾದವನು, ಎಲ್ಲರಿಗೂ ಆತ್ಮನಾಗಿದ್ದಾನೆ ಎಲ್ಲ ಹೇಳಿದಾಗ ಮೋಹ ಯಾಕೆ ಉಂಟಾಗಬೇಕು ಅನ್ನುವಾಗ ಇದು ದೈವಿ ಎನ್ನುವ ಶಬ್ದವನ್ನ ಇಲ್ಲಿ ಹೇಳ್ತಾರೆ. ದೈವಿ ಕೇಶ ಗುಣಮಯಿ ಮಮ ಮಾಯಾ ದುರತ್ಯಯ. ಯಾವ ಕಾರಣದಿಂದ ಅಂತ ಹೇಳಿದ್ರೆ ಸರ್ವಸ್ಯ ಸತ್ವೋತ್ತರತೆಯ ತತ್ವಜ್ಞಾನ ಪ್ರಚ್ಯುತಿ ರಹಿತಾಯ ದೇವಜಾತೆರಪಿ ದೇವಜಾತೆ ಇತಿ ಭಾವ. ಆದ್ದರಿಂದ ಅವರಿಗೆ ತತ್ವಜ್ಞಾನ ಇರಬೇಕು ಯಾವಾಗಲೂ. ಸತ್ವೋತ್ತರರಾಗಿದ್ದಾರೆ ದೇವತೆಗಳು, ಅವರಿಗೆ ಅತ್ಯಂತ ಹೆಚ್ಚಾದ ಜ್ಞಾನವಿರುತ್ತೆ, ಸತ್ವವು ಅತ್ಯಧಿಕವಾಗಿರುತ್ತೆ ಅಂತ ಹೇಳಲ್ಪಟ್ಟಿದೆ. ತತ್ವಜ್ಞಾನ ಪ್ರಚ್ಯುತಿ ರಹಿತರು. ಪ್ರಚ್ಯುತಿ ಅಂದ್ರೆ
ನಾಶವಾಗುವಂತಹದ್ದು, ಕಡಿಮೆ ಆಗುವುದು, ಚ್ಯುತಿ ಹೊಂದುವಂತಹದ್ದು. ಆ ತತ್ವಜ್ಞಾನದ ಪ್ರಚ್ಯುತಿ ಇಲ್ಲದೇ ಇರುವಂತಹವರು. ಯಾಕೆ ಅಂದರೆ ಅವರಿಗೆ ಅತ್ಯಂತ ಸತ್ವ ಅಧಿಕವಾಗಿರೋದ್ರಿಂದ ಅಧಿಕವಾದ ಜ್ಞಾನವಿರುತ್ತೆ, ಅತ್ಯಧಿಕವಾದ ಜ್ಞಾನ ಇರುತ್ತೆ. ಅಂತಹ ದೇವಜಾತಿಯಲ್ಲಿರುವಂಥವರಿಗೂ ಕೂಡ ಇದರ ಸಂಬಂಧದಿಂದ ಇದರಲ್ಲಿಯೇ ಭೋಗ್ಯತ್ವ ಬುದ್ಧಿ ಬಂದುಬಿಡುತ್ತೆ. ಅದನ್ನ ಉತ್ಕೃಷ್ಟ ಅಪಕೃಷ್ಟ ಸನ್ನಿಧವು ಉತ್ಕೃಷ್ಟ ಗ್ರಹಣಶೀಲತಾ ಭೋಕ್ತೃವರ್ಗಸ್ಯ ಇತ್ಯನೇನ ಸೂಚಿತ. ಆದ್ದರಿಂದ ಒಂದು ಉತ್ಕೃಷ್ಟವಾದದ್ದು ಇದೆ, ಒಂದು ಅಪಕೃಷ್ಟವಾದದ್ದು ಇದೆ. ಆವಾಗ ಏನಾಗುತ್ತೆ? ಉತ್ಕೃಷ್ಟ ಗ್ರಹಣಶೀಲತಾ ಭೋಕ್ತೃವರ್ಗಸ್ಯ, ಭೋಕ್ತೃವರ್ಗವೇ ಉತ್ಕೃಷ್ಟವಾಗಿದೆ ಅನ್ನೋ ಹಾಗೆ ಹೇಳುವಾಗ, ಆದ್ದರಿಂದ ದೇವಜಾತಿಗೆ ಮೊದಲು ದೇವತಿರಿಯಂಗ್ ಅಂತ ಹೇಳಿದಾಗ 4 ವಿಧವಾದ ಸೃಷ್ಟಿ ಇದೆ ಅಂತ ಹೇಳಿದಾಗ, ಎಲ್ಲವೂ ಕೂಡ ಮೋಹಿತವಾಗಿದೆ ಅಂತ ಹೇಳಿದಾಗ, ದೇವಜಾತಿಯನ್ನು ಮೊದಲು ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಅವರಿಗೆ ಅತ್ಯಂತ ಉತ್ಕೃಷ್ಟರು, 4 ವಿಧ ಸೃಷ್ಟಿಯಲ್ಲಿ ಉತ್ಕೃಷ್ಟರಾದವರು ದೇವತೆಗಳು. ಆ ದೇವತೆಗಳು, ಆ ಭೋಕ್ತೃವರ್ಗ ಉತ್ಕೃಷ್ಟವಾದದ್ದು, ಅವರಿಗೆ ಹಾಗೆ ಆಗ್ಬಿಡುತ್ತೆ ಅಂತ. ಈ ಶಬ್ದ ದುರತಿಕ್ರಮತ್ವ ಹೇತ್ವರ್ಥಃ. ದೈವೀಹಿ ಏಷಾ ಗುಣಮಯಿ. ದೈವೀಯಾದ ಕಾರಣದಿಂದಲೇ ಇದನ್ನು ಯಾರು ದಾಟಕ್ಕಾಗೋದಿಲ್ಲ. ಯಾಕೆ ಅಂದರೆ ಎಲ್ಲವನ್ನು ಸೃಷ್ಟಿ ಮಾಡುವ ಪರಮಾತ್ಮನಿಂದಲೇ ನಿರ್ಮಿತವಾಗಿದೆ ಇದು. ದೇವೇನ ನಿರ್ಮಿತ ದೈವಿ ಇತಿ ತದ್ಧಿತಾರ್ಥ. ದೈವಿ ಅನ್ನೋದು ಒಂದು ತದ್ಧಿತ ಶಬ್ದ ಅಂತ ಹೇಳ್ತಾರೆ ಇದರಲ್ಲಿ ವ್ಯಾಕರಣದಲ್ಲಿ. ತದ್ಧಿತ ಪ್ರಕರಣದಲ್ಲಿ ಬೇರೆ ಬೇರೆ ಅರ್ಥಗಳಲ್ಲಿ ಶಬ್ದಗಳು ಪ್ರತ್ಯಯಗಳು ಹೇಳಲ್ಪಟ್ಟಿದೆ. 5ನೇ ಅಧ್ಯಾಯ 6ನೇ ಅಧ್ಯಾಯ ಅಷ್ಟಾಧ್ಯಾಯಿಯಲ್ಲಿ ವ್ಯಾಕರಣದಲ್ಲಿ, ಪಾಣಿನಿಯ ಅಷ್ಟಾಧ್ಯಾಯಿ ಎನ್ನುವ ಗ್ರಂಥದಲ್ಲಿ ವ್ಯಾಕರಣಶಾಸ್ತ್ರ 5-6 ಅಧ್ಯಾಯಗಳಲ್ಲಿ ಅನೇಕ ಪ್ರತ್ಯಯಗಳು ಹೇಳಿದ್ದಾರೆ, 106 ಪ್ರತ್ಯಯಗಳು. ಆ ಪ್ರತ್ಯಯಗಳಿಂದ ಉಂಟಾದ ಶಬ್ದಗಳು ವಿಧವಾದ ಅರ್ಥಗಳಲ್ಲಿ ಬರುತ್ತೆ. ಅಪತ್ಯಾರ್ಥದಲ್ಲಿ ಬರುತ್ತೆ, ಇನ್ನೊಂದರಿಂದ ಸಾಕ್ಷ್ಯ ದೃಷ್ಟಂ ಸಾಮ ಅಂತ ಬಂತು, ವಸಿಷ್ಠೇನ ದೃಷ್ಟಂ ಸಾಮ ವಾಸಿಷ್ಠಂ ಸಾಮ ಶಬ್ದ ವಾಸಿಷ್ಠಂ ಸಾಮ ವಾಸಿಷ್ಠ ಶಬ್ದ ಉತ್ಪನ್ನವಾಗುತ್ತೆ. ಹಾಗೆಯೇ ದಾಶರಥಿ ಎನ್ನುವ ದಶರಥಸ್ಯ ಅಪತ್ಯಂ ಪುಮಾನ್, ಇದೆಲ್ಲ ತದ್ದಿದ ಪ್ರತ್ಯಯಗಳು ಸೇರಿ ಆಗುವ ಶಬ್ದಗಳು ಬೇರೆ ಬೇರೆ ಅರ್ಥಗಳಲ್ಲಿ ಬರುತ್ತೆ. ಅದಕ್ಕೆ ಆ ಪ್ರತ್ಯಯಗಳಿಗೆಲ್ಲ ತದ್ದಿತ ಪ್ರಕರಣ ಅಂತ ಹೆಸರು, ಅದು ಪ್ರತ್ಯಯಗಳು ಅಂತ. ಆ ರೀತಿ ದೈವಿ ಎನ್ನುವ ಶಬ್ದವು ಹಾಗೆಯೇ ದೇವೇನ ನಿರ್ಮಿತ ಅನ್ನುವ ಅರ್ಥದಲ್ಲಿ ಬರುತ್ತೆ. ಒಬ್ಬರಿಂದ ನಿರ್ಮಿತವಾದದ್ದು ಅನ್ನುವ ಅರ್ಥದಲ್ಲಿ ಬರುವ ಶಬ್ದ ದೈವಿ ಅಂತ ಹೇಳೋದು. ದಿವು ಕ್ರೀಡಾ ಇತಿ ಇತ್ಯಾದಿ ಧಾತುವು, ಅದು ಇದೆ. ದಿವು ಕ್ರೀಡಾ ಅನ್ನುವ ಧಾತುಗಳಿಂದ ದೇವಶಬ್ದ ನಿಷ್ಪತ್ತಿ. ದೇವಶಬ್ದವು ದಿವು ಕ್ರೀಡಾ ಅನ್ನುವ ಧಾತುವಿನಿಂದ ಬಂದಿದೆ. ಆದ್ದರಿಂದ ದೇವೇನ ನಿರ್ಮಿತ, ಕ್ರೀಡಾಶೀಲನಾದ ಪರಮಾತ್ಮನಿಂದ ನಿರ್ಮಿತವಾದದ್ದು ಅಂತ ಅರ್ಥ. ದೇವಾತ್ಮಶಕ್ತಿ ತ್ರಿಗುಣಾತ್ಮ ಅಂತ ಹೇಳುವಾಗ ದೇವಾತ್ಮಶಕ್ತಿ ಅಂತ ಹೇಳಲ್ಪಟ್ಟಿದೆ. ತ್ರಿಗುಣೈಹಿ ನಿಗೂಢಂ ಅಂತ ಹೇಳಿಬಿಟ್ಟು ಶ್ವೇತಾಶ್ವತರ ಉಪನಿಷತ್ತಲ್ಲಿ ಆರಂಭದಲ್ಲಿಯೇ ಬರುವ ಶ್ಲೋಕ. ಅವರು ಎಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಧ್ಯಾನದಿಂದ. ತೇ ಧ್ಯಾನ ಯೋಗೇನ ಪಶ್ಯನ್ ದೇವಾತ್ಮಶಕ್ತಿ ತ್ರಿಗುಣೈರ್ನಿರೂಢಂ ಅಂತ ಹೇಳಿ ಶ್ಲೋಕ ಬಂದಾದ್ರೆ ಅಲ್ಲಿ ಋಷಿಗಳು ಧ್ಯಾನದಿಂದ ತಿಳಿದ್ರು ಅಂತ ಹೇಳುವಾಗ, ದೇವಾತ್ಮಶಕ್ತಿ ಅಂತ ಹೇಳುವಾಗ ದೇವಶಬ್ದವು ಪರಮಾತ್ಮ ಪರವಾಗಿ ಅವನ ಶಕ್ತಿ ಅಂತ ಹೇಳಲ್ಪಟ್ಟಿದೆ ಅನ್ನೋದು ಕೂಡ ವ್ಯಾಖ್ಯಾನ ಮಾಡಿದ್ರು ಶ್ವೇತಾಶ್ವತರದಲ್ಲಿ. ದೈವಿ ಮಮ ಇತಿ ಶಬ್ದಾಭ್ಯಾಂ ಮಾಯಾ ಪ್ರವರ್ತಕಸ್ಯ ದೇವಸ್ಯ ಮಾಯಿನಶ್ಚ ಕೃಷ್ಣಸ್ಯ ಭೇದ ಬ್ರಹ್ಮ ವಿದಾಸಾಯ ಮಯೈವ ಇತಿ ಉಕ್ತಂ. ಅಂದರೆ ದೇವನು ಬೇರೆ ಕೃಷ್ಣನು ಬೇರೆ ಅಂತ ಹೇಳೋ ಹಾಗೆ. ಕೃಷ್ಣನು ಮಾಯಿ, ಮಮ ದೈವಿ, 2 ಶಬ್ದಗಳು. ಮಾಯೆಯನ್ನು ಪ್ರವೃತ್ತಿ ಮಾಡುವನು ಯಾರು ಅಂತ ಹೇಳಿದ್ರೆ ದೇವನು. ಮಾಯೆ ಪ್ರವೃತ್ತಿ ಉಂಟು ಮಾಡುವನು ದೇವನು ಅಂತ ಶ್ಲೋಕದಲ್ಲಿ ದೈವಿ ಶೇಷ ಗುಣಮಯಿ. ದೈವಿ ಅಂತ ಹೇಳಿದ್ಮೇಲೆ ದೇವನಿಂದ ನಿರ್ಮಿತವಾದದ್ದು. ಆ ದೇವನು ಯಾರು ಅಂದ್ರೆ ಮಮ, ನಾನೇ, ಬೇರೆ ಯಾರು ಇಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಮಾಯಿನಶ್ಚ ಕೃಷ್ಣಸ್ಯ, ಮಾಯಿಯಾದವನು ನಾನೇ, ಈ ಮಾಯೆಯನ್ನು ಉಂಟು ಮಾಡುವನು ನಾನೇ. ಆದ್ದರಿಂದ ಇದು ಬೇರೆ ಬೇರೆ ಅಂತ ಹೇಳೋದಲ್ಲ. ಮಾಯಾ ಪ್ರವರ್ತಕಸ್ಯ ದೇವಸ್ಯ ಮಾಯಿನಶ್ಚ ಕೃಷ್ಣಸ್ಯ ಭೇದ ಬ್ರಹ್ಮ ವಿದಾಸಾಯ ಮಯೈವ ಇತಿ ಉಕ್ತಂ. ನನ್ನದು ದೈವಿ ಮಮ ಶಬ್ದಗಳಿಂದ ಮಾಯೆಯನ್ನು ಪ್ರವರ್ತನೆ ಮಾಡುವ ದೇವನ ಮತ್ತು ಮಾಯಿಯಾದ ಕೃಷ್ಣನ
ಭೇದವನ್ನು ಎರಡು ಬೇರೆ ಬೇರೆ ಅಂತ ಹೇಳೋದಿಲ್ಲ, ಇಬ್ರು ಒಬ್ಬರು ಒಂದೇ ಅಂತ ಹೇಳೋದಿಲ್ಲ. ಮಯೈವ, ನನ್ನಿಂದಲೇ ಕೃಷ್ಣ ಹೇಳ್ತಾ ಇದ್ದಾನೆ, ನಾನೇ ದೇವನು, ನಾನೇ ಜಗತ್ಕಾರಣ ಅಂತ ಹೇಳಿ ಇಲ್ಲಿ ಭಾಷಿಕಾರನ ವ್ಯಾಖ್ಯಾನದಲ್ಲಿ ಅದು ಹಿಂದಿನ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾರೆ. ನಹಿ ಸ್ವಚ್ಛಂದೇನ ಅಘಟಿತ ಘಟನಾ ಸಾಮರ್ಥ್ಯೇನ ಈಶ್ವರೇಣ ಲೀಲಾರ್ಥಂ ಪ್ರವರ್ತಿತ ಮಾಯ ಅನೀಶ್ವರೈ ಸರ್ವಭೂತೈರಪಿ ಲಂಘಿತು ಶಕ್ಯತೆ ಸರ್ವೇ ಇತ್ಯಸ್ಯ ಭಾವ. ಸರ್ವೈ ಅಂತ ಹೇಳಿದ್ರು ಭಾಷಿಕಾರ ಹೇಳುವಾಗ, ಮೈ ದೇವಿ ಶೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಹೇಳುವಾಗ, ಯಾರಿಂದಲೂ ಇದನ್ನು ದಾಟಲು ಸಾಧ್ಯವಿಲ್ಲ. ಸರ್ವೈ ದುರತ್ಯಯ, ದುರತಿಕ್ರಮ, ಸರ್ವರಿಂದಲೂ ಅಂತ ಹೇಳಿರುವಾಗ ಸ್ವಚ್ಛಂದವಾಗಿ ಪರಮಾತ್ಮನು ನಿರ್ಮಾಣ ಮಾಡಿರೋದು. ಅಘಟಿತ ಘಟನಾ ಸಮರ್ಥೇನ ಈಶ್ವರೇಣ, ಯಾವುದನ್ನು ಬೇಕಾದರೂ ಅವನು ಮಾಡಬಹುದು, ಅವನು ಯಾವ ಪದಾರ್ಥದಿಂದ ಏನ್ ಬೇಕಾದ್ರೂ ಮಾಡಬಹುದು. ಪರ್ವತವನ್ನು ತೆಗೆದು ಕೊಡೆಯಾಗಿ ಹಿಡಿದ್ಬಿಟ್ಟು ಮಳೆಯನ್ನು ನಿಲ್ಲಿಸ್ತಾ ಪರಮಾತ್ಮ. ಆದ್ದರಿಂದ ಅಂತಹ ಅಘಟಿತ ಘಟನಾ ಸಾಮರ್ಥ್ಯಗಳು ಪರಮಾತ್ಮನಿಗೆ ಬೇಕಾದಷ್ಟು ಅವನ ಇದು ಪುರಾಣಗಳಲ್ಲೆಲ್ಲ, ಅವನ ಅವತಾರಗಳಲ್ಲಿ, ಲೀಲಾಚೇಷ್ಟಿತೆಗಳಲ್ಲೆಲ್ಲ ಕಂಡು ಬರುತ್ತೆ. ಸೃಷ್ಟಿಯೇ ಹೇಳುತ್ತೆ, ಮಾಯ ಮೊದಲಾದದ್ದು ಸ್ವಚ್ಛಂದವಾಗಿ ತನ್ನ ಸಂಕಲ್ಪದಿಂದಲೇ ಮಾಡುವಂತಹ ಸಾಮರ್ಥ್ಯವುಳ್ಳವನು. ಲೀಲಾರ್ಥಂ ಪ್ರವರ್ತಿತ, ಲೀಲೆಗೋಸ್ಕರ ಪ್ರವರ್ತಿತವಾದಂತಹ ಈ ಮಾಯೆ ಅಂತ ಹೇಳುವುದು. ಅನೀಶ್ವರರಾದ ಎಲ್ಲರಿಂದಲೂ ಸರ್ವಭೂತ, ಎಲ್ಲರೂ ಅನೀಶ್ವರು. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಒಂದು ಚಿಕ್ಕ ಕೀಟದವರೆಗೂ ಸರ್ವವೂ ಕೂಡ ಅನೀಶ್ವರರು, ಪರಮಾತ್ಮನ ಅಧೀನದಲ್ಲಿದ್ದಾರೆ. ಯಾರೂ ಇದನ್ನ ಲಂಘನ ಮಾಡೋಕ್ಕೆ ಶಕ್ತಿವಿಲ್ಲ, ಸಾಧ್ಯವಿಲ್ಲ ಅನ್ನೋದ್ರಿಂದ ಸರ್ವೈಹಿ ದುರತ್ಯಯ ಅನ್ನೋದು ದೈವೀಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂದ್ರೆ ಯಾರಿಂದ ದುರತ್ಯಯ? ಸರ್ವೈಹಿ ದುರತ್ಯಯ, ಎಲ್ಲರಿಂದಲೂ ಅಷ್ಟೇ. ಇಲ್ಲಿ ಯಾರ್ಯಾರಿದಾರೋ ಪ್ರಕೃತಿ ಮಂಡಲದಲ್ಲಿ ಎಲ್ಲರಿಂದಲೂ. ಅತ್ಯಯ ಶಬ್ದಸ್ಯಾತ್ರ ನಾಶಾರ್ಥ ವಿದಾಸಾಯ ದುರತಿಕ್ರಮ. ಅತ್ಯಯ ಅಂತ ಹೇಳಿದ್ರೆ ನಾಶವಾಗುತ್ತೆ ಅನ್ನೋ ಅರ್ಥವಲ್ಲ, ಆದರೆ ಇಲ್ಲಿ ದುರತಿಕ್ರಮ. ಯಾಕೆ ಅಂದ್ರೆ ಇದು ಅವನ ಒಂದು ಶಾಸನವನ್ನು ಮೀರಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ. ಪ್ರಕೃತಿಯ ಒಂದು ಬಂಧನಕ್ಕೆ ಒಳಗಾಗಿ ಅದರ ಫಲಗಳನ್ನ, ಪ್ರಭಾವವನ್ನೆಲ್ಲ ಇವರು ಅನುಭವಿಸ್ಬೇಕಲ್ಲ, ಅದನ್ನ ಮೀರೋದಕ್ಕೆ ಸಾಧ್ಯವಿಲ್ಲ. ಇವರು ಅದನ್ನು ನಾಶಪಡಿಸೋದು ಅನ್ನೋ ಅರ್ಥವಲ್ಲ, ಅದರ ಪ್ರಭಾವವನ್ನ ಇವರು ತಡೆಯೋದಕ್ಕಾಗೋದಿಲ್ಲ, ಅದನ್ನ ದಾಟೋದಕ್ಕೆ ಸಾಧ್ಯವಾಗುವುದಿಲ್ಲ. ದುಃಖೇನ ಅನತಿಕ್ರಮಣೀಯ ಭಗವತ್ ಪ್ರಪತ್ತಿ ರಹಿತೈ ಲಂಘಯಿತು ಅಶಕ್ಯ ಏವ. ಆದ್ದರಿಂದ ಇದು ಬಹಳ ದುಃಖದಿಂದ ಅನತಿಕ್ರಮಣೀಯ, ದುಃಖ ಉಂಟಾಗುತ್ತೆ, ದಾಟೋದಕ್ಕೆ ಆಗೋದಿಲ್ಲ. ಭಗವತ್ ಪ್ರಪತ್ತಿ ರಹಿತೈ, ಭಗವಂತನನ್ನ ಯಾರು ಆಶ್ರಯಿಸುವುದಿಲ್ಲವೋ ಅವರಿಗಿಂದ ಇದನ್ನು ದಾಟಲು ಸಾಧ್ಯವೇ ಇಲ್ಲ. ಮಾಯಾ ಶಬ್ದಸ್ಯ ಪರಾಭಿಮತಮರ್ಥಂ ದೂಷಯಿಷ್ಯನ್ ಸ್ವಾಭಿಮತಮರ್ಥಂ ತಾವದಾಹ. ಮಿಕ್ಕರು ಮಾಯಾ ಶಬ್ದಕ್ಕೆ ಮಿಥ್ಯೆ ಎನ್ನುವ ಅರ್ಥವನ್ನು ಮಾಡ್ತಾರೆ, ಅದಲ್ಲ. ಅಪಾರಮಾರ್ಥವಾದದ್ದು ಅನ್ನುವ ಅರ್ಥವಲ್ಲ, ಇದು ಪರಮಾರ್ಥವಾದದ್ದೇ. ಆದ್ದರಿಂದ ಮಾಯಾ ಶಬ್ದದ ಅರ್ಥವನ್ನು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಸತ್ಯೇಶು ಏವ ಆಸುರ ರಾಕ್ಷಸ ಅಸ್ತ್ರಾದಿಷು, ಇದೆಲ್ಲ ಸತ್ಯವಾದ ಪದಾರ್ಥಗಳು. ಅಸುರರು, ರಾಕ್ಷಸರು ಮತ್ತು ಅಸ್ತ್ರಗಳು ಇದೆಲ್ಲ ಕೂಡ ಸತ್ಯವೇ, ಯಾವುದು ಕೂಡ ಇದು ಅಸತ್ಯವಲ್ಲ, ಅಪರಮಾರ್ಥವಲ್ಲ, ಮಿಥ್ಯೆ ಅಲ್ಲ. ಅದು ಮಾಯಾ ಶಬ್ದ ಪ್ರಯೋಗ ನ ಮಿಥ್ಯಾತ್ಮ ನಿಬಂಧನ, ಅದರಿಂದ ಮಿಥ್ಯೆ ಅನ್ನುವ ಕಾರಣದಿಂದ ಪ್ರಯುಕ್ತವಾಗಿಲ್ಲ. ಅಲ್ಲಿ ಮಾಯಾ ಶಬ್ದವು ಇಂತಹ ಒಂದು ವಿಷಯಗಳಲ್ಲಿ ಪ್ರಯೋಗ ಮಾಡಿರೋದು ಬೇಕಾದಷ್ಟು ಗ್ರಂಥಗಳಲ್ಲಿ ನೋಡ್ಬೋದು, ಶಾಸ್ತ್ರಗಳಲ್ಲಿ. ಯಥಾಚ ಅನ್ನೋದು ಇದರ ವಿಷ್ಣು ಪುರಾಣದ ಹೇಳ್ತಾರೆ. ತೇನ ಮಾಯಾ ಸಹಸ್ರಂ ಇತ್ಯತ್ರ ನ ಮಿಥ್ಯಾರ್ಥ ವಿಷಯತ್ವ ಉತ್ಪ್ರೇಕ್ಷಿತು ಅಪಿ ಶಕ್ಯಂ. ಸಾವಿರಾರು ಮಾಯೆಗಳನ್ನ ನಿಜವಾಗಿಯೂ ಸೃಷ್ಟಿ ಮಾಡ್ತಾನೆ ಅವನು. ಆದ್ದರಿಂದ ಮಾಯೆಗಳನ್ನು ಸೃಷ್ಟಿ ಮಾಡಿ ಅದನ್ನ ಸುದರ್ಶನ ಚಕ್ರವು ನಾಶ ಮಾಡುತ್ತೆ. ಮಿಥ್ಯಾಭೂತಸ್ಯ ಶಸ್ತ್ರಸ್ಯ ನಿಷೂದನೀಯತ್ವ ಅಭಾವಾತ್, ಶಸ್ತ್ರವು ಮಿಥ್ಯೆ ಆಗಿದ್ರೆ ಹೇಗೆ ನಾಶ ಮಾಡುತ್ತೆ? ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲವೂ ಸತ್ಯವಾದದ್ದೇ, ಇದೆಲ್ಲ ಮಿಥ್ಯೆ ಅಲ್ಲ, ಪರಮಾರ್ಥವಾದದ್ದು ಅನ್ನೋದನ್ನ ತಿಳಿಸ್ತಾರೆ. ಆದ್ದರಿಂದ ಮಾಯಾ ಶಬ್ದಕ್ಕೆ ವಿಚಿತ್ರ ಕಾರ್ಯಕರತ್ವ ಅನ್ನೋದೇ ಇಲ್ಲಿ ಅರ್ಥ. ಪ್ರಕೃತಿಗೆ ಅಂತಹ ಆಶ್ಚರ್ಯವಾದ ಕಾರ್ಯಕರತ್ವವಿದೆ.
ನಮ್ಮನ್ನ ಪರಮಾತ್ಮನ ಎಲ್ಲೆಲ್ಲಿಯೂ ಇರುವ ಅತ್ಯಾಶ್ಚರ್ಯಕರವಾದ ಪರಮಾತ್ಮ ಸ್ವರೂಪವನ್ನು ಮರೆ ಮಾಡೋದಷ್ಟೇ ಅಲ್ಲದೆ ತನ್ನಲ್ಲಿಯೇ ಭೋಗ್ಯ ಮುಕ್ತಿಯನ್ನು ಉಂಟು ಮಾಡುತ್ತಲ್ಲ, ಅದು ಆಶ್ಚರ್ಯಕರವಾದ ಶಕ್ತಿ. ಅದಕ್ಕೆ ಆದಿಶಬ್ದೇನ ಮಾಯೆಯ ಸತ್ವಂ ವೇತ್ತಿ ಪ್ರಾಣಿನಾಂಚ ಶುಭಾಶುಭಂ ದೇವಮಾಯೇವ ನಿರ್ಮಿತ ಇತ್ಯಾದಿ ಪ್ರಯೋಗ ಸಂಗ್ರಹ ಎಲ್ಲ ಹೇಳ್ತಾರೆ. ಇದೆಲ್ಲ ಹೇಳುವಾಗ ಸೀತೆಯ ವಿಷಯದಲ್ಲಿ ಹೇಳುವಾಗ ಹಾಗೆಯೇ ದೇವಮಾಯೇವ ನಿರ್ಮಿತ, ಆಶ್ಚರ್ಯಕರವಾಗಿ ಇದು ಸೀತೆಯ ಸ್ವರೂಪವನ್ನು ಹೇಳಿ ಮಾಯೆಯ ಸರತಂ ವೇತ್ತಿ ಪ್ರಾಣಿನಾಂಚ ಶುಭಾಶುಭಂ, ಅವನೆಲ್ಲವನ್ನು ತಿಳಿತಾನೆ. ಅವನು ಯಾರಿಗೆ ಶುಭಾಶುಭಗಳನ್ನೆಲ್ಲ ಪರಮಾತ್ಮ ತಿಳಿತಾನೆ ಅನ್ನೋದೆಲ್ಲ ಆಂತರ್ಯಾಮಿಯ ಸ್ವರೂಪ ಆಗಿದ್ದು. ಅಪಿಚ ದಂಡನೀತವು ಸಮಾಧ್ಯುಪಾಯ ಸಾಮಾಧಿ ಉಪಾಯ ಚತುಷ್ಟಯಾದ ಅನ್ಯೇ ಮಾಯೋಪೇಕ್ಷ ಇಂದ್ರಜಾಲ ರೂಪಾಃ ಅಮುಖ್ಯಾಃ ತ್ರಯಃ ಉಪಾಯಾಃ ಉಪದಿಷ್ಟಾಃ. ಮಾಯಾ, ಉಪೇಕ್ಷ, ಇಂದ್ರಜಾಲ ಅನ್ನುವಂತಹ ಮೂರು ಅಮುಖ್ಯವಾದ ಉಪಾಯಗಳು ಹೇಳಲ್ಪಟ್ಟಿದೆ. ದಂಡನೀತಿಯಲ್ಲಿ 4 ಸಾಮದಾನ ಭೇದ ದಂಡ ಅನ್ನುವ 4 ಪ್ರಧಾನವಾದ ಉಪಾಯಗಳು ಹೇಳಲ್ಪಟ್ಟಿದ್ದವು. ಸಾಮಾಧಿ ಉಪಾಯ ಚತುಷ್ಟಯ, ಸಾಮದಾನ ಭೇದ ದಂಡ ಅನ್ನೋದು ಪ್ರಸಿದ್ಧವಾಗಿದೆ. 4 ವಿಧವಾದ ಉಪಾಯಗಳು ಹೇಳಲ್ಪಟ್ಟಿತ್ತು. ಅದರ ಜೊತೆ ಮಾಯಾ, ಉಪೇಕ್ಷ, ಇಂದ್ರಜಾಲ ಅನ್ನುವ 3 ಉಪಾಯಗಳು ಹೇಳಲ್ಪಟ್ಟಿದೆ. ಅದೆಲ್ಲ ಅಮುಖ್ಯವಾದ ಅರ್ಥದಲ್ಲಿ. ಅಮುಖ್ಯಾಹ ತ್ರಯ ಉಪಾಯ, ಅಷ್ಟು ಮುಖ್ಯವಾದ ಉಪಾಯವಲ್ಲ, ಇದು ಸೆಕೆಂಡ್ರಿ ಅಂತ. ಮೇನ್ ಉಪಾಯಗಳು, ಪ್ರಧಾನವಾದ ಉಪಾಯಗಳು ಸಾಮ ಭೇದ ದಾನ ಭೇದ ದಂಡ ಅನ್ನೋದು ಪ್ರಸಿದ್ಧವಾಗಿದೆ. ಹಾಗೆಯೇ 3 ಅಮುಖ್ಯವಾದ, ಅಷ್ಟು ಮುಖ್ಯವಲ್ಲದ ಉಪಾಯಗಳು ಹೇಳಲ್ಪಟ್ಟಿತ್ತು. ಅಲ್ಲಿ ಮಾಯಾ ಅನ್ಯಥಾಭೂತಸ್ಯ ವಸ್ತುತಃ ಅನ್ಯಥಾಕರಣ ಶಕ್ತಿ, ಇಲ್ಲದೆ ಇರೋದು ಇಲ್ಲದೆ ಬೇರೆ ರೀತಿಯಲ್ಲಿರೋ ಹಾಗೆ ಕಾಣುವಂಥದ್ದು. ಇಂದ್ರಜಾಲಂತೂ ತಥಾ ಪ್ರತಿಭಾಸನ ಶಕ್ತಿ ಇತಿ ವಿಭಾಗ. ಇಂದ್ರಜಾಲ ಅಂದ್ರೆ ಹಾಗೆಯೇ ತೋರು ಹಾಗೆ ಮಾಡುವಂಥದ್ದಷ್ಟೇ. ಯಾವುದೋ ಒಂದು ಪದಾರ್ಥವನ್ನು ಇಟ್ಕೊಂಡು ಅವನು ಸೀತೆಯ ಮುಂದೆ ರಾಮನ ಶಿರಸ್ಸಿನಂತೆ ಅವಳಿಗೆ ತೋರ್ತು. ಅದು ರಾಮನ ಶಿರಸ್ಸೇ ಅಂತ ನಂಬಿಬಿಟ್ಲು ಅವಳು. ಅದು ಮಾಯಾ. ಹಾಗೆ ಮಾಡುವಾಗ ಅದು ಇಲ್ಲದೆ ಇರೋ ಯಾವುದೋ ಪದಾರ್ಥ ಅದು ಆಮೇಲೆ ಹೋಗ್ಬಿಡುತ್ತೆ, ಅದು ಇರೋದೇ ಇಲ್ಲ ಅದು. ಹಾಗೆ ಅವನು ತನ್ನ ಸೃಷ್ಟಿಯಿಂದ ಆಶ್ಚರ್ಯಕರವಾದ ಶಕ್ತಿಯಿಂದ ಸೃಷ್ಟಿ ಮಾಡ್ತಾನೆ. ಒಂದು ಪದಾರ್ಥವನ್ನ ಇನ್ನೊಂದು ಪದಾರ್ಥವಾಗಿ ತೋರೋ ಹಾಗೆ ಮಾಡ್ತಾನೆ ಅವನು. ನಮ್ಮ ಬುದ್ಧಿ ಹಾಗೆ ಬಂದ್ಬಿಡುತ್ತೆ, ಆ ರೀತಿ ಮಾಡ್ತಾರೆ ಅವರಿಗೆಲ್ಲ. ಆ ರೀತಿ ಶಕ್ತಿಗಳಿರುತ್ತೆ, ಸಿದ್ಧಿಗಳು. ಆದ್ದರಿಂದ ಅದು ತಥಾ ಪ್ರತಿಭಾಸನ ಶಕ್ತಿ. ಇಂದ್ರಜಾಲ ಅಂದ್ರೆ ಅದುವೇ. ತಸ್ಮಾತ್ ಸತ್ಯ ವಿಷಯ ಏವ ಮಾಯಾ ಶಬ್ದ ಅಂದ್ರೆ ಇದೆಲ್ಲ ಸತ್ಯವಾದ ವಿಷಯಗಳೇ. ಆದರೆ ನಮ್ಮ ಬುದ್ಧಿಗೆ ಆ ರೀತಿ ಭ್ರಮಣೆ ಉಂಟು ಹಾಗೆ ಮಾಡ್ತಾರೆ ಅವರು. ಅವರ ಒಂದು ಶಕ್ತಿ ಇರುತ್ತೆ, ಆ ರೀತಿ ಮಂತ್ರ, ಔಷಧಿಗಳು ಮೊದಲಾದಕ್ಕೆಲ್ಲ ಸಿದ್ಧಿಗಳೆಲ್ಲ ಕೆಲವು ಉಂಟಾಗಿರುತ್ತೆ. ಆ ಶಕ್ತಿಯಿಂದ ಹಾಗೆ ಮಾಡಿಬಿಡ್ತಾರೆ, ಮೋಹ ಉಂಟು ಮಾಡಿಬಿಡ್ತಾರೆ. ಮಾಯಾ ಶಬ್ದ ಪ್ರಯೋಗಸ್ಯ ಸತ್ಯ ವಿಷಯತ್ವಾತ್ ಇತ್ಯರ್ಥ. ಆದ್ದರಿಂದ ಮಾಯಾ ಅನ್ನುವ ಶಬ್ದವು ಆ ಕಾಲದಲ್ಲಿ ಅದು ಹಾಗೆ ಕಂಡಿದ್ದು ಸತ್ಯವೇ. ಆ ರೀತಿ ಆ ಕಾಲದಲ್ಲಿ ಆ ಪದಾರ್ಥ ಕಾಣುವುದು ಸತ್ಯವೇ. ಆದರೆ ಅದು ನಿಜವಾಗಿಯೂ ಅಲ್ಲಿರೋದಿಲ್ಲ, ನಮಗೆ ಆಗಿರೋ ಹಾಗೆ ತೋರುತ್ತೆ ಅಂತ ಅಲ್ಲಿ ಹೇಳುವಂಥದ್ದು ಇಂದ್ರಜಾಲ ಅಂತ ಹೇಳೋದು. ನಾನು ಮಿಥ್ಯಾಭೂತಾರ್ಥ ಪ್ರದರ್ಶಿಕೇಶು ತತ್ ಸಂಬಂಧಾತ್ ಮಾಯಾವಿ ಶಬ್ದ ಪ್ರಯುಜ್ಯತೆ. ಮಾಯಾ ಶಬ್ದ ಮಿಥ್ಯಾರ್ಥೇಪಿ ಅಂತ ಹೇಳುವಾಗ ಮಿಥ್ಯಾಭೂತವಾದ ಇಲ್ಲದೆ ಇರೋ ಪದಾರ್ಥಗಳನ್ನೆಲ್ಲ ತೋರಿಸ್ತಾರಲ್ಲ, ಅಂತ ಕಡೆಯಲ್ಲಿಯೂ ಮಾಯಾವಿ ಅಂತ ಶಬ್ದವು ಪ್ರಯೋಗವಿದೆ. ಮಿಥ್ಯಾರ್ಥವೇ ತಾನೇ ಅದೆಲ್ಲ. ಮತ್ತೆ ಅದೆಲ್ಲ ಸತ್ಯ ಅಂತ ಹೇಗೆ ಹೇಳ್ತೀರಾ ಹೇಳಿದ್ರೆ ಹೇಳ್ತಾರೆ, ಅಸತ್ಯೋತ್ಪಾದಕತ್ವಮಪಿ ನ ಮಾಯಾ ಶಬ್ದ ಪ್ರವೃತ್ತಿ ನಿಮಿತ್ತಂ ದರ್ಶಯಿತು ಪರಮಾರ್ಥಿತ್ಯ ಏವ. ಅಸತ್ಯವತ್ ಅಸತ್ಯೋತ್ಪಾದಕತ್ವಮಪಿ ಅಂತ ಹೇಳ್ತಾರೆ. ಅಸತ್ಯತ್ವವತ್, ಯಾವುದು ಸತ್ಯವಲ್ಲವೋ ಅದರಂತೆ ಸತ್ಯವಲ್ಲದನ್ನು ಉತ್ಪತ್ತಿ ಮಾಡುವುದು ಕೂಡ ಮಾಯಾ ಶಬ್ದದ ಪ್ರವೃತ್ತಿ ನಿಮಿತ್ತವಲ್ಲ ಅಂತ ಅರ್ಥ. ಅಂದ್ರೆ ಅಸತ್ಯವಾದ ಪದಾರ್ಥವನ್ನು ಉಂಟು ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ. ಸತ್ಯವಾದ ಪದಾರ್ಥವೇ ಬೇರೆ ಪದಾರ್ಥದಂತೆ ಕಾಣೋ ಹಾಗೆ ಮಾಡ್ಬೋದೇ ಹೊತ್ತು ಅಲ್ಲಿ ಪದಾರ್ಥ ಸೃಷ್ಟಿಯಾಗಲ್ಲ ನಿಜವಾಗಿಯೂ. ಆದ್ದರಿಂದ ಅದೊಂದು ನಮಗೆ ಆ ರೀತಿ ಬುದ್ಧಿ ಭ್ರಮಣೆ ಉಂಟ ಹಾಗೆ ಮಾಡ್ತಾರೆ. ನಿಜವಾದ ಒಂದು ಪದಾರ್ಥವೇ ಬೇರೆ ಎಲ್ಲೋ ಇರುತ್ತೆ, ಆ ಪದಾರ್ಥದಂತೆ ಇಲ್ಲಿ ಕಾಣುತ್ತೆ ಆ ಪದಾರ್ಥ ಇರುವ ಹಾಗೆ. ಅದುವೇ ಮಾಯೆ ಅಂತ ಹೇಳಲ್ಪಡುತ್ತೆ ಅಷ್ಟೇ. ಮಾಯಾ ಜಿಂಕೆ ಅಂತ ಹೇಳುವಾಗ ಆ ರೀತಿ ಒಂದು ಜಿಂಕೆ ಅಂತೆ ಅವನು ತನ್ನನ್ನು ತೋರಿಸ್ಕೊಳ್ತಾನೆ.
ಆದ್ದರಿಂದ ಅದು ಆ ಕಾಲದಲ್ಲಿ ಅದು ಇದ್ದಿದ್ದು ನಿಜವೇ, ಹಾಗೆಯೇ ಕಂಡು ಬರುತ್ತೆ. ಆದರೆ ಆ ರೀತಿ ಕಂಡು ಬರುತ್ತೆ, ಅವನು ತನ್ನ ಆಶ್ಚರ್ಯ ಶಕ್ತಿಯಿಂದ ಆ ರೀತಿ ಒಂದು ರೂಪವನ್ನು ತೆಗೆದುಕೊಳ್ತಾನೆ. ಅದೆಲ್ಲ ಅವನ ಒಂದು ಶಕ್ತಿ ಆ ರೀತಿ ಇರುತ್ತೆ ಅಸುರರಿಗೆಲ್ಲ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಆ ಕಾಲದಲ್ಲಿ ಅಂತಹ ಜ್ಞಾನ ಉತ್ಪನ್ನವಾಗುವುದು ಸತ್ಯವೇ, ಪಾರಮಾರ್ಥಿಕವಾದದ್ದೇ. ಭ್ರಾಂತಿ ಜ್ಞಾನಮಪಿ ಸ್ವರೂಪತಃ ಸತ್ಯಂ. ನಮ್ಮ ಸಿದ್ಧಾಂತದಲ್ಲಿ ಇದು ಒಂದು ಮುಖ್ಯವಾದ ತಾತ್ವಿಕವಾದ ವಿಷಯ. ತತ್ವದಲ್ಲಿ ಭ್ರಾಂತಿ ಜ್ಞಾನವೂ ಕೂಡ ಸತ್ಯವೇ. ಆದ್ದರಿಂದ ಸರ್ವಂ ಜ್ಞಾನಂ ಯಥಾರ್ಥಂ ಅನ್ನೋದು ಭಾಷಿಕಾರರ ಸಿದ್ಧಾಂತ. ಅದನ್ನು ವಿಸ್ತಾರವಾಗಿ ತಿಳಿಸ್ತಾರೆ, ಶ್ರೀಭಾಷ್ಯದಲ್ಲಿ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ, ಸರ್ವಂ ಜ್ಞಾನಂ ಯಥಾರ್ಥಂ ಅಂತ ಹೇಳಿ. ಆದರೆ ಅದು ಪ್ರಮೇಯೋ ಭ್ರಮೆಯೋ ಅನ್ನುವ ವಿಷಯದಲ್ಲಿ ವ್ಯತ್ಯಾಸವಿರುತ್ತೆ. ಪ್ರಮೇಯ ಇಲ್ಲದೆ ಇರೋದು ಭ್ರಮ ಅಂತ ಹೇಳಲ್ಪಡುತ್ತೆ, ಭ್ರಮೆಯೂ ಯಥಾರ್ಥವೇ, ಆದರೆ ಅದು ಮಿಥ್ಯೆ ಅಂತ ಯಾವುದು ಹೇಳಲ್ಪಡುವುದಿಲ್ಲ. ಭ್ರಾಂತಿ ಜ್ಞಾನಮಪಿ ಸ್ವರೂಪತಃ ಸತ್ಯಂ. ಅಜ್ಞಾನ ಅನ್ನೋದು ಉಂಟಾಯಿತು, ಸರ್ಪ ಇಲ್ಲದೆ ಇರಬಹುದು, ರಜ್ಜುವಿನಲ್ಲಿ ಸರ್ಪದಂತೆ ಕಂಡು ಬಂತು ನಮಗೆ, ನಿಜವಾಗಿಯೂ ಸರ್ಪ ಇಲ್ಲವಲ್ಲ ಅಲ್ಲಿ, ಮಿಥ್ಯೆ ಅಂತ ತಾನೇ ಹೇಳಬೇಕು. ಅಂದ್ರೆ ಸರ್ಪ ಜ್ಞಾನ ನಿಜವಾಗಿಯೂ ಉಂಟಾಗಿರುತ್ತೆ, ಆ ಜ್ಞಾನ ಸ್ವರೂಪ ಸತ್ಯವಾದದ್ದು. ಸರ್ಪ ಅನ್ನುವ ಜ್ಞಾನ ಉಂಟಾಗಿರೋದ್ರಿಂದ ಸುಳ್ಳಲ್ಲ, ಮಿಥ್ಯೆ ಅಲ್ಲ. ಅಲ್ಲಿ ಸರ್ಪ ಇಲ್ಲದೆ ಇರಬಹುದು, ಸರ್ಪ ಅಲ್ಲಿ ನಿಜವಾಗಿಯೂ ಇಲ್ಲ, ಆದರೆ ಸರ್ಪ ಜ್ಞಾನ ಇವನ ಬುದ್ಧಿಯಲ್ಲಿ ಉಂಟಾಗಿರೋದು ನಿಜ. ತಾನು ಅದು ಹಾಗೆ ತೋರುತ್ತೆ, ಅವನಿಗೆ ಹಾಗೆಯೇ ಉಂಟಾಗಿ ಬೇರೆ ಎಲ್ಲಿಯೋ ಕಂಡಿದ್ರಿಂದ ಇಲ್ಲಿ ಹಾಗೆ ಕಂಡು ಬರುತ್ತೆ. ಆದ್ದರಿಂದ ಆರೋಪಿತಸ್ತು ವಿಷಯ ಮಿಥ್ಯಾ ಇತಿ ಉಚ್ಯತೆ. ಒಂದರ ಮೇಲೆ ಇನ್ನೊಂದನ್ನು ಆರೋಪಣೆ ಮಾಡಿದ್ರೆ ಅದಕ್ಕೆ ಮಿಥ್ಯಾ ಅಂತ ಅರ್ಥ ನಮ್ಮ ಸಿದ್ಧಾಂತದಲ್ಲಿ. ಅಷ್ಟೇ ಹೊರತು ಸ್ವರೂಪತಃ ಆ ಜ್ಞಾನವೆಲ್ಲ ಸತ್ಯವಾದದ್ದೇ, ಅದೆಲ್ಲವೂ ನಿಜವೇ, ಯಥಾರ್ಥವೇ ಅನ್ನೋದು ಸರ್ವಂ ಜ್ಞಾನಂ ಯಥಾರ್ಥಂ ಅನ್ನೋದು ಮುಖ್ಯವಾದ ಒಂದು ತತ್ವದಲ್ಲಿ ಸಿದ್ಧಾಂತದಲ್ಲಿ ಸ್ಥಾಪನೆ ಮಾಡಿರುವಂತಹ ವಿಷಯ. ಅದು ಭ್ರಮೆ ಅನ್ನೋದು ಕೂಡ ಅದು ಮಿಥ್ಯೆಯಲ್ಲ, ಅದು ಕೂಡ ಜ್ಞಾನ ಉಂಟಾಗಿರುತ್ತೆ ಅವರಿಗೆ ಆ ಕಾಲದಲ್ಲಿ. ಆದರೆ ಅದು ಪ್ರಾಮಾಣಿಕವಾಗದೇ ಇರ್ಬೋದು. ಪ್ರಾಮಾಣಿಕವಾಗಬೇಕಾದ್ರೆ ಎರಡು ವಿಷಯ ಇರಬೇಕು. ಒಂದು ಯಥಾರ್ಥವಾಗಿಯೂ ಇರಬೇಕು, ವ್ಯವಹಾರಕ್ಕೆ ಅನುಗುಣವಾಗಿಯೂ ಇರಬೇಕು. ಎರಡೂ ಇದ್ದರೆ ಪ್ರಮೇಯ ಅಂತ ಹೇಳಲ್ಪಡುತ್ತೆ. ಇಲ್ಲ ಯಥಾರ್ಥವಾಗಿ ಇಲ್ಲದೆ ಹೋದರೆ ಅಥವಾ ವ್ಯವಹಾರಕ್ಕೆ ವಿಷಯವಾಗದೆ ಹೋದರೆ ಭ್ರಮೆ ಅಂತ ಹೇಳಲ್ಪಡುತ್ತೆ. ಆದ್ದರಿಂದ ಇವಾಗ ಒಂದು ಪದಾರ್ಥ ಇನ್ನೊಂದು ಪದಾರ್ಥಂತೆ ಇಂದ್ರಜಾಲದಲ್ಲಿ ಮಾಡ್ತಾರೆ, ಆದರೆ ಅದು ವ್ಯವಹಾರಕ್ಕೆ ಅನುಗುಣವಾಗಿರಲ್ಲ, ಹೋಗ್ಬಿಡುತ್ತೆ. ಅಥವಾ ಇರೋ ವಿಷಯವನ್ನೇ ಹಾಗೆ ಅಲ್ಲಿ ತೋರಿಸ್ತಾರೆ, ಕೈ ಚಳಕದಿಂದ ತೋರಿಸ್ಬಹುದು, ಹೊಸದಾಗಿ ದೃಷ್ಟಿ ಮಾಡಿದ ಹಾಗೆ ತೋರ್ತಾನೆ, ಆದರೆ ಅದನ್ನ ವ್ಯವಹಾರಕ್ಕೆ ಉಪಯೋಗಿಸಕ್ಕಾಗೋದಿಲ್ಲ, ಹೋಗ್ಬಿಡುತ್ತೆ. ಆ ರೀತಿ ಮಾಯವಾಗ್ಬಿಡುತ್ತೆ. ಆಮೇಲೆ ನಮಗೆ ಆ ರೀತಿ ಬುದ್ಧಿಯನ್ನು ಉಂಟು ಮಾಡ್ತಾರೆ. ಹಗ್ಗದಲ್ಲಿ ಸರ್ಪಭ್ರಮೆ ಎಲ್ಲ ಉಂಟಾಗುತ್ತಲ್ಲ, ಹಾಗೆ ಆ ಸರ್ಪವು ನಿಜವಾಗಿಯೂ ಇಲ್ಲದೆ ಹೋದ್ರೂ ಸರ್ಪ ಜ್ಞಾನ ಬಂತಲ್ಲ, ಜ್ಞಾನ ಅನ್ನೋದು ಸತ್ಯವೇ ಅಲ್ಲಿಯೂ ಕೂಡ. ಆದ್ದರಿಂದ ಆರೋಪಿತ ವಿಷಯ ಅಷ್ಟೇ, ಮಿಥ್ಯಾ ಅಂತ ಹೇಳಿದ್ರೆ ಆರೋಪಿತ ವಿಷಯ ಅಂತ ಅರ್ಥ. ವಿಷಯ ಇರಬೇಕು ಒಂದ್ ಕಡೆ, ಆ ವಿಷಯವು ಇನ್ನೊಂದು ಕಡೆ ಆರೋಪಿತವಾಗುತ್ತೆ. ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳಿದ್ರೆ ಅವನು ಬೆಳ್ಳಿಯೇ ಇಲ್ಲ, ಆ ಬೆಳ್ಳಿ ಎನ್ನುವ ಜ್ಞಾನ ಅವನಿಗೆ ಉಂಟಾಗಿದ್ದು ಸತ್ಯ, ಆ ಕಪ್ಪೆ ಚಿಪ್ಪಿನ ಮೇಲೆ ಆರೋಪಿತವಾಯ್ತದು ಅಷ್ಟೇ ಹೊರತು ಅದು ಯಥಾರ್ಥವೇ. ಆದರೆ ವ್ಯವಹಾರಕ್ಕೆ ಅನುಗುಣವಲ್ಲ. ಅದನ್ನು ತೆಗೆದುಕೊಂಡು ಅವನು ಬೆಳ್ಳಿಯಿಂದ ಒಂದು ಆಭರಣ ಮಾಡೋಕ್ಕಾಗೋದಿಲ್ಲ, ಬೆಳ್ಳಿಯೇ ಇಲ್ಲ ಅಲ್ಲಿ. ಆದರೆ ಆ ಜ್ಞಾನ ಬಂದಿದ್ದು ಸತ್ಯ ಆ ಕಾಲದಲ್ಲಿ. ಆ ಬೆಳ್ಳಿ ಯಾವುದೋ ಒಂದು ಧರ್ಮ ಅಲ್ಲಿ ತೋರದ ಹಾಗೆ ಮಾಡುತ್ತೆ, ಆದ್ದರಿಂದ ಆ ರೀತಿ ಬರುತ್ತೆ. ಆದ್ದರಿಂದ ಎಲ್ಲಾ ಜ್ಞಾನವೂ ಕೂಡ ಯಥಾರ್ಥವೇ. ಭ್ರಾಂತಿ ಜ್ಞಾನವೂ ಕೂಡ ಸ್ವರೂಪತಃ ಸತ್ಯಂ, ಭ್ರಾಂತಿ ಜ್ಞಾನ ಸತ್ಯ. ಆದ್ದರಿಂದ ಸ್ವಪ್ನವೂ ಕೂಡ ಸ್ವಾಪ್ನಸ್ಯ ಸತ್ಯತ್ವಂ, ಸ್ವಪ್ನವೂ ಸತ್ಯವೇ. ಸ್ವಪ್ನದಲ್ಲಿ ನೋಡೋದೆಲ್ಲ ಮಿಥ್ಯೆ ಇಲ್ಲ, ಪದಾರ್ಥಗಳು ಯಾವುದೂ ಇರೋದಿಲ್ಲ. ನಾವು ಎದ್ದಾಗ ಎಲ್ಲ ಅಲ್ಲಿ ಸೃಷ್ಟಿಯಾದಂಗೆ ಇರುತ್ತೆ, ನಮ್ಮ ಜ್ಞಾನದಲ್ಲಿ ಎಲ್ಲ ತೋರ್ತಾ ಇರುತ್ತೆ. ಎದ್ದ ಮೇಲೆ ಆ ಸ್ವಪ್ನವನ್ನು ಪೂರ್ಣವಾಗಿ ವಿವರಿಸ್ಬೋದು ಒಬ್ಬರಿಗೆ, ಇಂತಹ ಸ್ವಪ್ನ ನೋಡಿದೆ ನಾನು ಅಂತ ಹೇಳಿ. ಆ ಜ್ಞಾನ ಅನ್ನೋದು ಸತ್ಯವಾದದ್ದು, ಅದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಮಾಯಾ ಶಬ್ದಕ್ಕೆ ಇದೆಲ್ಲ ಅರ್ಥಗಳು. ಮಾಯಾ ಅನ್ನೋದು ಮಿಥ್ಯೆ ಅಂತ ಅರ್ಥವಲ್ಲ ಅನ್ನೋದು ಮುಖ್ಯ. ತಥಾಪಿ ಅಂತತಃ ಮಿಥ್ಯಾರ್ಥ ಸಂಬಂಧ ನಿಮಿತ್ತಂ, ಸಂಬಂಧ ಹಾಗೆ, ಯಾಕೆಂದ್ರೆ ಆ ಪದಾರ್ಥ ಅಲ್ಲಿ ನಿಜವಾಗಿಯೂ ಇರೋದಿಲ್ಲ ಅಷ್ಟೇ. ಮಂತ್ರೌಷಧಾದೇಹೇ ಮಿಥ್ಯಾರ್ಥಸ್ಯ ಸನ್ನಿಧಾನೆ ಕಿಂ ವಿಶೇಷ ನಿಯಾಮಕಂ ಅಂತ ಹೇಳಿದಾಗ, ನಹಿ ಏಕಶಕ್ತಿಯ ಏವ ನಿರ್ವಾಹೆ ಸಂಭವತಿ ಅನೇಕ ಶಕ್ತಿ ಕಲ್ಪನಾ ಯುಕ್ತ ಇತಿ ಭಾವ. ಶಬ್ದಗಳಿಗೆ ಶಬ್ದಶಕ್ತಿ ಅಂತ ಒಂದು ಹೇಳ್ತಾರೆ ನೈಯಾಯಿಕರು. ಶಬ್ದಗಳ ಅರ್ಥಕ್ಕೆ ಶಬ್ದಶಕ್ತಿ ಅಂತ ಹೆಸರು.
ಶಬ್ದಗಳಲ್ಲಿ ಅನೇಕ ಶಕ್ತಿಗಳಿರ್ಬೋದು. ಒಂದು ಶಬ್ದಕ್ಕೆ ಅನೇಕ ಅರ್ಥಗಳು ಇರುತ್ತೆ. ಅನೇಕ ಅರ್ಥವಾಚಿ ಶಬ್ದಗಳು ವೇದದಲ್ಲಿಯೂ ಇದೆ, ನಿರುಕ್ತದಲ್ಲಿಯೂ ಅನೇಕ ಅರ್ಥವಾಚಿ ಶಬ್ದಗಳು ಅಂತಾನೆ ಒಂದು ಅಧ್ಯಾಯವೇ ಇದೆ. ಆದ್ದರಿಂದ ಅನೇಕ ಅರ್ಥವಾಚಿ ಅನೇಕ ಶಕ್ತಿಗಳು ಇರ್ಬೋದು ಶಬ್ದಗಳಿಗೆ. ಆದರೆ ಒಂದು ಶಕ್ತಿ ಅಂದರೆ ಒಂದು ಅರ್ಥದಿಂದಲೇ ಶಬ್ದಗಳ ಅರ್ಥವನ್ನು ನಿರ್ವಾಹ ಮಾಡೋಕ್ಕೆ ಸಾಧ್ಯವಿರುವಾಗ ಪ್ರಯೋಗಗಳಲ್ಲಿ ಸುಮ್ಮನೆ ಅನೇಕ ಅರ್ಥಗಳನ್ನು ಕಲ್ಪನೆ ಮಾಡೋದು ಉಚಿತವಲ್ಲ. ಅದು ಗೌರವ ಅಂತ ಅನಿಸುತ್ತೆ. ಲಾಘವ ಏನು ಅಂದರೆ ಒಂದೇ ಅರ್ಥವನ್ನು ಉಪಯೋಗಿಸ್ಬೇಕು. ಹಾಗೆ ಆದ್ದರಿಂದ ಶಬ್ದ ಏಕಶಕ್ತಿಯ ಏವ ನಿರ್ವಾಹೆ ಸಂಭವತಿ ಅನೇಕ ಶಕ್ತಿ ಕಲ್ಪನಾ ನ ಯುಕ್ತ. ಆದ್ದರಿಂದ ಇಂತಹ ಮಾಯಾ ಶಬ್ದದ ಪ್ರಯೋಗಗಳಲ್ಲೆಲ್ಲ ವಿಚಿತ್ರ ಕಾರ್ಯಕರತ್ವ ಅನ್ನುವ ಒಂದು ಅರ್ಥ ಶಬ್ದಶಕ್ತಿ ಆ ಅರ್ಥದಲ್ಲಿಯೇ ಇಟ್ಟುಕೊಂಡು ಎಲ್ಲ ಪ್ರಯೋಗಗಳಿಗೂ ಅರ್ಥ ನಿರ್ವಾಹ ಮಾಡೋಕ್ಕೆ ಸಾಧ್ಯವಿರುವಾಗ ಪ್ರಕೃತಿ ಶಬ್ದದಲ್ಲಿಯೂ ಪ್ರಕೃತಿ ಅರ್ಥದಲ್ಲಿಯೂ ಹಾಗೆಯೇ, ಅಸ್ತ್ರಗಳ ವಿಷಯದಲ್ಲಿಯೂ ಹಾಗೆಯೇ, ಮಂತ್ರೌಷಧಿಗಳ ವಿಷಯದಲ್ಲಿಯೂ ಹಾಗೆಯೇ ಎಲ್ಲಕ್ಕೂ ವಿಚಿತ್ರ ಕಾರ್ಯಕರತ್ವ ಅನ್ನುವ ಒಂದೇ ಅರ್ಥವನ್ನು ಇಟ್ಕೊಂಡು ನಿರ್ವಾಹ ಮಾಡೋಕ್ಕೆ ಸಾಧ್ಯವಿರುವಾಗ ಒಂದೊಂದು ಕಡೆ ಒಂದೊಂದು ಅರ್ಥ ಮಾಡೋದು ಉಚಿತವಲ್ಲ. ಆದ್ದರಿಂದ ಅದು ಯುಕ್ತವಾದದ್ದಲ್ಲ ಅನ್ನೋದು ಭಾವನೆ. ಆದ್ದರಿಂದ ಎಲ್ಲ ಕಡೆಯೂ ಒಂದೇ ಅರ್ಥವನ್ನು ಹೇಳಿದ್ದಾರೆ ಭಾಷಿಕಾರರು. ಅನೇಕ ಉದಾಹರಣೆಗಳನ್ನು ಹೇಳಿ ಇಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಇದು ಮುಖ್ಯವಾಗಿ ಪ್ರಕೃತಿಗೆ ಹೇಳಲ್ಪಡುತ್ತೆ. ಆದ್ದರಿಂದ ಪ್ರಕೃತಿಗೆ ಮಾಯಾ ಅನ್ನುವ ಶಬ್ದ ಹೇಗೆ ಬಂತು? ಲೋಕದಲ್ಲಿ ಪ್ರಯೋಗದಲ್ಲಿ ಮಾಯಾ ಶಬ್ದವು ಅನೇಕ ಅರ್ಥಗಳಲ್ಲಿ ಬರುತ್ತಲ್ಲ, ಪ್ರಕೃತಿಗೆ ಮಾಯಾ ಅಂತ ಹೇಳಕ್ಕೂ ಇದಕ್ಕೂ ಮಿಥ್ಯೆ ಅನ್ನುವ ಅರ್ಥವಿದೆಯೇ? ಇಂದ್ರಜಾಲ ಮೊದಲಾದನ್ನೆಲ್ಲ ಹೋಲಿಸಿ ಎಲ್ಲ ಕಡೆಯೂ ವಿಚಿತ್ರ ಕಾರ್ಯಕರತ್ವ ಅಷ್ಟೇ ಅಂತ ಅರ್ಥ ಮಾಡೋದ್ರಲ್ಲಿ ವಿರೋಧವಿಲ್ಲ. ಮಿಥ್ಯಾಭೂತೇಷು ವಾರ್ತೇಷು ಮಾಯಾ ಇಯಮಿತಿ ಪ್ರಯೋಗ ಭವತಿ ತತ್ರ ಚ ವಿಚಿತ್ರ ಕಾರ್ಯಕರತ್ವ ಅಭಾವಾತ್ ಮಿಥ್ಯಾತ್ಮವಿಮಿತ್ತಮಾಶ್ರೇಣೀಯಂ. ಅಲ್ಲಿ ಒಂದು ಆಕ್ಷೇಪ. ಮಿಥ್ಯಾಭೂತವಾದ ಪದಾರ್ಥಗಳಲ್ಲಿ ತಾನೇ ಮಾಯೆ ಅಂತ ಹೇಳ್ತೀವಿ. ಆದ್ದರಿಂದ ಅಲ್ಲಿ ಹೀಗೆ ತಾನೇ ಅರ್ಥ ಮಾಡಬೇಕು, ಮಿಥ್ಯೆ ಅಂತಾನೆ ಅರ್ಥ ಮಾಡಬೇಕು. ಅಂದರೆ ಮಾಯಾ ಕಾರ್ಯ ಬುದ್ಧಿ ವಿಷಯತ್ವೇನ ಔಪಚಾರಿಕ ಅಷ್ಟೇ. ಆಶ್ಚರ್ಯವಾದ ಕಾರ್ಯ ಬುದ್ಧಿಯನ್ನು ಉಂಟು ಮಾಡುತ್ತೆ ಅಷ್ಟೇ. ಅಲ್ಲಿ ಅಯಂ ಭಾವ ಯತ್ರ ಸಂಬಂಧಾತ್ ಗುಣಯೋಗ ಅಥವಾ ಪ್ರಯೋಗ ದುರ್ನಿರ್ವಹ ತತ್ರ ಈ ಶಕ್ತ್ಯಂತರ ಕಲ್ಪ ಅಗೌರವಂ ಸಹ್ಯಂ ಸಂಭವತಿ ಚಾತ್ರ ಪರಂಪರೆಯ ಸಂಬಂಧ ಮಾಯಾ ಕಾರ್ಯ ಜ್ಞಾನ ವಿಷಯತ್ವಾತ್. ಅದರಿಂದ ಮಾಯೆಯ ಕಾರ್ಯವಾದ ಜ್ಞಾನ ಒಂದು ಜ್ಞಾನವನ್ನು ಉಂಟು ಮಾಡುತ್ತೆ ನಮಗೆ. ಮಾಯಾ ಅಂತ ಹೇಳಿದ್ರೆ ಅಲ್ಲಿ ಒಂದು ನೇರವಾದ ಸಂಬಂಧದಿಂದಲೋ ನೇರವಾದ ಒಂದು ಗುಣದ ಸಂಬಂಧದಿಂದಲೋ ಪ್ರಯೋಗ ಮಾಡೋದು ಸಾಧ್ಯವಿಲ್ಲದೆ ಇರುವಾಗ ಬೇರೆ ಒಂದು ಬೇರೆ ಒಂದು ಅರ್ಥವನ್ನು ಕಲ್ಪನೆ ಮಾಡ್ಕೊಳ್ಬಹುದು. ಅಂತ ಕಡೆ ಎಲ್ಲೆಲ್ಲಿ ಸಂಭವವಿದೆಯೋ ಅಲ್ಲಿ ಮಾಡೋಕ್ಕೆ ಸಾಧ್ಯ. ಆದ್ದರಿಂದ ಇಂದ್ರಜಾಲ ಮೊದಲಾದವುಗಳಲ್ಲಿಯೂ ಕೂಡ ಪರಂಪರೆಯ ಮಾಯಾ ಕಾರ್ಯ ಜ್ಞಾನ ವಿಷಯತ್ವಾತ್. ಮಾಯೆಯ ಕಾರ್ಯ ಏನು ಅಂದರೆ ಅವನಲ್ಲಿ ತಪ್ಪಾದ ಜ್ಞಾನವನ್ನು ಉಂಟು ಮಾಡುತ್ತೆ, ಇಲ್ಲದೇ ಇರೋ ಜ್ಞಾನವನ್ನು ಉಂಟು ಮಾಡುತ್ತೆ ಅಷ್ಟೇ. ಇಂದ್ರಜಾಲದಲ್ಲಿ ಅವನು ಏನೋ ಒಂದು ಪದಾರ್ಥ ಸೃಷ್ಟಿ ಮಾಡ್ತಾನೆ, ಆದರೆ ಅಲ್ಲಿ ಇರೋದಿಲ್ಲ, ಆ ಪದಾರ್ಥ ಕಂಡು ಬರೋದಿಲ್ಲ, ಇರೋ ಹಾಗೆ ನಮಗೆ ತೋರುತ್ತೆ. ಅದ ರೀತಿಯೆಲ್ಲ ಅದು ಜ್ಞಾನದ ಆ ಪದಾರ್ಥದ ಜ್ಞಾನ ಉಂಟಾಗಿದ್ದು ಸತ್ಯ, ಪದಾರ್ಥ ಇಲ್ಲದೆ ಇರಬಹುದು. ಆ ರೀತಿ ಆಗುತ್ತೆ. ಅದೆಲ್ಲ ಭ್ರಮೆಯನ್ನು ಉಂಟು ಮಾಡೋದು. ಇದೆಲ್ಲ ಮಂತ್ರ ಔಷಧಿಗಳಿಗೆ ಅಸ್ತ್ರಗಳಿಗೆ ಇದಕ್ಕೆಲ್ಲ ಸಾಧ್ಯ. ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ಎಲ್ಲರೂ ರಾಮನಂತೆ ಕಂಡುಬಿಟ್ರು. ಅವನು ಮಾಯಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ, ಮೋಹನಾಸ್ತ್ರ ಅಂತ ಹೇಳಿ ಶ್ರೀರಾಮನು ಪ್ರಯೋಗ ಮಾಡಿದ ರಾವಣ ಯುದ್ಧದಲ್ಲಿ. ಎಲ್ಲರೂ ರಾಕ್ಷಸರಿಗೆಲ್ಲ ಪ್ರತಿಯೊಬ್ಬನು ರಾಮನಂತೆಯೇ ಕಂಡು ಬರೋರು. ಒಬ್ಬನು ಅವನು ರಾಮ ಅಂತ ತಿಳಿದ, ಇವನು ರಾಮ ಅಂತ ತಿಳಿದ. ಅವರವರಲ್ಲಿ ಅವರವರೇ ಎಲ್ಲ ಹುಡ್ಕೊಂಡು ಇದರಲ್ಲಿ ಚತುರ್ದಶ ಇದರಲ್ಲಿ ಬರುವಾಗ ಅವರನ್ನೆಲ್ಲ ಮಾಡೋದಲ್ಲ, ಒಬ್ಬನೇ ನಿಂತ್ಕೊಂಡು 14,000 ರಾಕ್ಷಸರನ್ನ ಆವಾಗ ಖರದೂಷಣಾದಿ ಇದರಲ್ಲಿ ಯುದ್ಧದಲ್ಲಿ ಎಲ್ಲರೂ ರಾಮ ಅಂತಾನೆ ತಿಳಿದ್ಬಿಟ್ರು. ಅವರು ಪರಸ್ಪರ ಅವರವರೇ ಒಬ್ರು ಹೊಡ್ಕೊಂಡು ಅವರವರೇ ಮೃತರಾಗ್ಬಿಟ್ರು. ಅದು ಹೇಗೆ ಉಂಟಾಯ್ತು ಅಂತ ಹೇಳಿದ್ರೆ ಆರೋಪಿತವಾದ ಶಬ್ದ. ಆ ಮಾಯೆಯ ಕಾರ್ಯದಿಂದ ಆ ಮೋಹನ ಅಸ್ತ್ರ ಅಂತ ಹೇಳುವ ಅಸ್ತ್ರ ಮೋಹನವನ್ನು ಬುದ್ಧಿಯಲ್ಲಿ ಮೋಹ ಉಂಟು ಮಾಡಿ ಅವನ ಎದುರಿಗೆ ಇರುವುದು ರಾಮನೇ ಅಂತ ತೋರಿದ. ಅವನು ರಾಕ್ಷಸ, ಅವನ ಕಡೆಯವನೇ ಆದ ರಾಕ್ಷಸ ಸೈನಿಕ ರಾಮ ಅಂತ ತಿಳಿದ ಅವನಿಗೆ. ಅವನನ್ನು ಅವನು ಸಂಹಾರ ಮಾಡ್ತಾನೆ. ಅವನಿಗೆ ಇವನು ರಾಮನಂತೆ ಕಾಣ್ತಾನೆ, ಅವನು ರಾಮನಂತೆ ಕಾಣ್ತಾನೆ.
ಆ ಮಾಯೆಯ ಕಾರ್ಯವಾದ ಜ್ಞಾನ ವಿಷಯ ಅಲ್ಲಿ ಅಷ್ಟೇ. ರಾಮ ಅಂತ ಒಬ್ಬ ಇರ್ಬೇಕಲ್ಲ, ರಾಮನ ರೂಪ ಇಲ್ಲದೆ ಹೋದರೆ ಇಲ್ಲದೆ ಇರೋದಾಗಲ್ಲ. ರಾಮನ ರೂಪ ಆರೋಪಿತವಾದಂಗೆ ಕಾಣಿಸ್ತು ಅವನಿಗೆ ಅದರಲ್ಲಿ. ಮಾಯೆಯ ಕಾರ್ಯ ಜ್ಞಾನ ಅದನ್ನು ವಿಷಯವಾಗಿ ಹೊಂದಿದೆ. ಆದ್ದರಿಂದ ಅಲ್ಲಿ ಮಿಥ್ಯೆ ಅಂತ ಶಬ್ದ ಪ್ರಯೋಗ ಔಪಚಾರಿಕವಾಗಿ ಪ್ರಯೋಗ ಪಡುತ್ತೆ. ಮಿಥ್ಯೆ ಆಗಿದ್ರೆ ನಿಜವಾಗಿಯೂ ಮಿಥ್ಯಾತ್ವೇ ಪ್ರವೃತ್ತಿ ನಿಮಿತ್ತತೆಯ ಸ್ವೀಕೃತೆಯ ಅಸ್ತ್ರಾದಿಶು ಸಂಬಂಧ ಗಂಧ ಆಗಿದ್ರೆ, ನಿಜವಾಗಿಯೂ ಮಿಥ್ಯೆ ಆಗಿದ್ರೆ ಸಂಬಂಧವೇ ಅದು ಇದುವೇ ಪ್ರಯೋಗ ಮಾಡೋಕ್ಕೆ ಆಗೋದಿಲ್ಲ. ನಿಜವಾಗಿಯೂ ಸುಳ್ಳಾಗಿದ್ರೆ ಮೋಹನ ಅಸ್ತ್ರ ಅಂತ ಒಂದು ಅಸ್ತ್ರವೇ ಇರಕ್ಕೆ ಸಾಧ್ಯವಿಲ್ಲ, ಅದನ್ನು ಪ್ರಯೋಗ ಮಾಡೋಕ್ಕೂ ಸಾಧ್ಯವಿಲ್ಲ. ನಿಜವಾಗಿ ಮಿಥ್ಯೆ ಆಗಿದ್ರೆ ಇಲ್ಲದೆ ಇರೋದನ್ನ ಹೇಗೆ ನಾಶ ಮಾಡೋದು, ಇರೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅದೆಲ್ಲವೂ ಕೂಡ ಮಾಯಾ ಅನ್ನೋದು ವಿಚಿತ್ರ ಕಾರ್ಯಕರತ್ವ. ಆ ರೀತಿಯಾದ ಒಂದು ತಪ್ಪಾದ ಜ್ಞಾನವನ್ನು ಉಂಟು ಮಾಡುವ ಶಕ್ತಿ ಇರುತ್ತೆ ಅದಕ್ಕೆ. ಮಿಥ್ಯಾರ್ಥಸ್ಯ ಚ ಗುಣಾಭಾವದೇವ ತದ್ಗುಣಯೋಗೋ ದೂರ ನಿರಸ್ತ. ಮಿಥ್ಯಾದ ಪದಾರ್ಥಕ್ಕೆ ಗುಣವೇ ಇಲ್ಲ. ಮಿಥ್ಯೆಯಾದ ಪದಾರ್ಥಕ್ಕೆ ಒಂದು ಗುಣ ಇರಕ್ಕೆ ಸಾಧ್ಯವೇ? ಮಿಥ್ಯೆ ಅಂದ್ರೆ ಇಲ್ಲದೇ ಇರೋ ಪದಾರ್ಥ ಯಾವುದು ಅಪರಮಾರ್ಥವಾದದ್ದು ಯಾವುದೂ ಇಲ್ಲ. ಆಕಾಶ ಪುಷ್ಪ ಅಂತ ಹೇಳಿದ್ರೆ ಆಕಾಶ ಪುಷ್ಪ ಅಂತ ಇಲ್ವೇ ಇಲ್ಲ ಒಂದು ಪದಾರ್ಥ, ಅದಕ್ಕೊಂದು ಗುಣ ಹೇಳಕ್ ಸಾಧ್ಯವೇ? ಆದ್ದರಿಂದ ಅದು ಸಾಧ್ಯವಿಲ್ಲ. ಆಕಾಶ ಪುಷ್ಪ ಸುರಭಿ ಅಂತ ಹೇಳಿದ್ರೆ ಯಾಕೆ ಅಂದ್ರೆ ಆಕಾಶ ಕಮಲಂ ಸುರಭಿ ಕಮಲತ್ವಾತ್ ಅಂತ ಹೇಳಿದ್ರೆ ಒಂದು ಅನುಮಾನವನ್ನು ಮಾಡ್ತಾರೆ. ಅದರಲ್ಲಿ ಆಕಾಶ ಕಮಲ ಅನ್ನೋದು ಯಾವುದು ಪದಾರ್ಥವೇ ಇಲ್ಲ. ಅದರಲ್ಲಿ ಒಂದು ಗಂಧವಿದೆ ಅಂತ ಹೇಳಿದ್ರೆ ಅದು ಕೂಡ ಕಮಲವೇ ತಾನೆ. ಆಕಾಶ ಕಮಲ ಅಂತ ಹೇಳಲ್ಪಡುತ್ತೆ, ಅದು ಕಮಲವೇ. ಆದ್ದರಿಂದ ಕಮಲದಲ್ಲಿರುವ ಪರಿಮಳ ಅದರಲ್ಲೂ ಇರಬೇಕು. ಊಹೆ ಮಾಡಿದ್ರೆ ಪದಾರ್ಥವೇ ಇಲ್ಲ ಅಲ್ಲಿ, ಗುಣ ಹೇಗಿರಕ್ಕೆ ಸಾಧ್ಯ? ಗುಣಾಭಾವಾತ್ ಮಿಥ್ಯಾತ್ವಸ್ಯ ಗುಣ ಅಭಾವಾದೇವ ತದ್ಗುಣ ಯೋಗ ದೂರ ನಿರಸ್ತ. ಗುಣವೇ ಇರಕ್ಕೆ ಸಾಧ್ಯವಿಲ್ಲ ಅದರಲ್ಲಿ. ಮಾಯಾ ಶಬ್ದಕ್ಕೆ ವಿಶೇಷವಾದ ವ್ಯಾಖ್ಯಾನ ಮಾಡ್ತಾ ಇಲ್ಲ. ಮಿಥ್ಯೆ ಅನ್ನೋ ಅರ್ಥವನ್ನೇ ಹೇಳ್ಕೊಂಡ್ ಬರ್ತಾರಲ್ಲ, ಅದು ಬಹಳ ತಪ್ಪು ಅಂತ ಹೇಳ್ತಿದ್ದಾರೆ. ಮಿಥ್ಯೆ ಅರ್ಥವಲ್ಲ, ಮಿಥ್ಯೆ ಅನ್ನೋದು ಅರ್ಥವಲ್ಲ. ಅಲ್ಲಿ ಎಲ್ಲಾ ಪ್ರಯೋಗಗಳಲ್ಲಿಯೂ ಹೇಗೆ ಹೇಗೆ ಅರ್ಥಗಳನ್ನ ಪ್ರಯೋಗಿಸಬೇಕು, ಶಬ್ದಗಳಿಗೆ ಅರ್ಥ ಹೇಳಕ್ ಸಾಧ್ಯ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಮಿಥ್ಯಾಭೂತೇಶು ಶುಕ್ತಿಕಾರಜಿತಾದಿಷು ತತ್ಪ್ರಯೋಗ ಅಭಾವಾತ್ ಮಿಥ್ಯಾತ್ವ ವಿಶೇಷೆ ನಿಷ್ಕೃಷ್ಯಮಾಣೆ ಅಸ್ಮದುಕ್ತೇವ ವಿಶೇಷೆ ಅಂತರ್ಭವತಿ ಇತಿ. ಆತ್ಮದುಕ್ತೇವ ವಿಶೇಷೆ ಅಂತರ್ಭವತಿ. ಅದರಿಂದ ಇಲ್ಲಿ ಕೂಡ ಮಿಥ್ಯಾಭೂತೇಶು ಶುಕ್ತಿಕಾ ರಜತಾದಿಶು ಅಂತ ಹೇಳಿ, ಶುಕ್ತಿಗೆ ರಜತ ಅನ್ನುವಾಗ ಮಿಥ್ಯಾ ಅಂತ ಅರ್ಥ ಮಾಡಿದ್ರೆ ತತ್ತತ್ ಪ್ರಯೋಗ ಅಭಾವಾತ್ ಮಿಥ್ಯಾತ್ವ ವಿಶೇಷೆ ನಿಷ್ಕೃಷ್ಯಮಾಣೆ. ಆಯಾ ಒಂದು ಪ್ರಯೋಗ ಇಲ್ಲ ಅದರಲ್ಲಿ. ಮಿಥ್ಯಾಭೂತವಾದ ಪದಾರ್ಥಗಳಲ್ಲಿ ಮಿಥ್ಯೆಯೇ ಆದ ಪದಾರ್ಥದಲ್ಲಿ ಹೇಳಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಶುಕ್ತಿ, ಇದು ರಜತ. ಮಿಥ್ಯೆಯಾದ ಶುಕ್ತಿಯಲ್ಲಿ ರಜತ ಅನ್ನೋ ಜ್ಞಾನ ಬರಕ್ಕೆ ಸಾಧ್ಯವಿಲ್ಲ. ಶುಕ್ತಿ ನಿಜವಾಗಿರ್ಬೇಕು, ರಜತವೂ ಎಲ್ಲೋ ನಿಜವಾಗಿರ್ಬೇಕು ಪದಾರ್ಥ. ಎರಡೂ ಇದ್ರೇನೆ ಒಂದರಲ್ಲಿ ಒಂದರ ಗುಣ ನಮಗೆ ತೋರಕ್ಕೆ ಸಾಧ್ಯ. ಎರಡೂ ಇಲ್ಲದೆ ಹೋದರೆ ನಮಗೆ ಹೇಗೆ ಸಾಧ್ಯ? ಆ ಥರ ಒಂದು ಪ್ರಯೋಗವೇ ಮಾಡೋಕ್ಕಾಗೋದಿಲ್ಲ. ಆಕಾಶ ಪುಷ್ಪಂ ಸುರಭಿ ಅಂತ ಹೇಳೋ ಹಾಗಾಗುತ್ತೆ ಅವಾಗ. ತ್ವಂ ಹಿ ಲೋಕಗತಿ ದೇವಾನತ್ವಾಂ ಕೇಚಿತ್ ಪ್ರಜಾನತೆ ರತೆ ಮಾಯಾಂ ವಿಶಾಲಾಕ್ಷೀಂ ತವ ಪೂರ್ವ ಪರಿಗ್ರಹ. ಉತ್ತರಕಾಂಡದಲ್ಲಿ ಹೇಳುವಂತಹದ್ದು ರಾಮಾಯಣದಲ್ಲಿ. ನಿನ್ನನ್ನು ಯಾರು ತಿಳಿಯಕ್ಕೆ ಸಾಧೋದಿಲ್ಲ, ಮಾಯೆಯನ್ನು ಒಬ್ಬಳು ತಿಳಿದು ಅಂತ ಹೇಳಿದ್ರೆ ಅವಳಿಗೆ ವಿಶಾಲಾಕ್ಷೀಂ ತವ ಪೂರ್ವ ಪರಿಗ್ರಹ ಹೇಳುವಾಗ ಯೋಗ ನಿದ್ರಾ ಮಹಾಮಾಯ ಇದರಲ್ಲೆಲ್ಲ ಹೇಳುವಾಗ ಭಗವತಃ ವಿಚಿತ್ರ ಕಾರ್ಯ ವಿಶೇಷ ಉಪಯೋಗಿತೆಯಾವ ಪ್ರಕೃತಿ ತತ್ವಾಭಿಮಾನಿ ದೇವತಾತ್ವಾದಿ ರೂಪೇಣ ಮಾಯಾ ಇತ್ಯುಕ್ತಂ. ಮಾಯಾ ಅಂತ ಹೇಳಿರೋದು ಯಾಕೆ ಇರುತ್ತೆ? ಮಾಯಾಂ ವಿಶಾಲಾಕ್ಷೀಂ ಅಂತ ಹೇಳಿದ್ರೆ ಮಾಯಾ ಅನ್ನುವ ಪ್ರಕೃತಿ ತತ್ವಕ್ಕೆ ಅಭಿಮಾನಿ ದೇವತೆ ಅನ್ನುವ ಅರ್ಥದಲ್ಲಿ. ಹಾಗೆಯೇ ಯೋಗ ನಿದ್ರಾ ಮಹಾಮಾಯ ಅಂತ ಹೇಳುವಾಗ ಯೋಗ ನಿದ್ರಾ ಮಹಾಮಾಯ ಹೇಳುವಾಗ ವಿಚಿತ್ರ ಕಾರ್ಯಕರತ್ವ. ಪರಮಾತ್ಮನಿಗೆ ಯೋಗ ನಿದ್ರೆ ಅನ್ನೋದು ಹೇಳಲ್ಪಟ್ಟಿದೆ. ಆದ್ದರಿಂದ ಅದೆಲ್ಲ ಪ್ರಯೋಗ ವಿಶೇಷಗಳೆಲ್ಲ ವಿಚಿತ್ರ ಕಾರ್ಯಕರತ್ವ ಅನ್ನುವ ಅರ್ಥದಲ್ಲಿಯೇ ಅಭಿಮಾನಿ ದೇವತೆ ಮೊದಲಾದ ಅರ್ಥಗಳಲ್ಲಿ, ಇಂತಹ ಅರ್ಥಗಳಲ್ಲಿ ಮಾಯಾ ಶಬ್ದಕ್ಕೆ ಪ್ರಯೋಗವಿದೆ. ಅಥೋ ಯುಕ್ತಂ ವಿಚಿತ್ರ ಕಾರ್ಯಕರತ್ವಮೇವ ಮಾಯಾ ಶಬ್ದ ಪ್ರವೃತ್ತ ನಿಮಿತ್ತ. ಇದು ಸಿದ್ಧಾಂತ. ವಿಚಿತ್ರ ಕಾರ್ಯಕರತ್ವ ಅನ್ನೋದು ಮಾಯಾ ಶಬ್ದಕ್ಕೆ ಪ್ರವೃತ್ತಿ ನಿಮಿತ್ತ ಅನ್ನೋದು ಇಲ್ಲೆಲ್ಲ ಸಿದ್ಧವಾಗುತ್ತೆ. ಶ್ರುತಿಯಲ್ಲಿ
ವಿಚಿತ್ರ ಸೃಷ್ಟಿ ಉಪಾದಾನೆ ಪ್ರಕೃತವು ಸತ್ಯಾಯಾಮೇವ ಮಾಯಾಶಬ್ದ ಪ್ರಯುಕ್ತ. ಸೃಷ್ಟಿಗೆ ಉಪಾದಾನ ಕಾರಣವಾದ ಆಶ್ಚರ್ಯವಾದ ಕಾರ್ಯಗಳನ್ನೆಲ್ಲ ಮಾಡುವಂತಹ ಪ್ರಕೃತಿಗೆ ಮಾಯಾ ಅನ್ನುವ ಶಬ್ದವಿದೆ. ಆದ್ದರಿಂದ ವಿಚಿತ್ರವಾದ ಈ ಸೃಷ್ಟಿಯಷ್ಟು ಆಶ್ಚರ್ಯಕರವಾಗಿದೆ, ಯಾರು ಊಹೆ ಮಾಡೋಕ್ಕೆ ಸಾಧ್ಯವೇ? ಈ ಸೃಷ್ಟಿಯ ಒಂದು ವೈಚಿತ್ರ್ಯವನ್ನ ಊಹೆ ಮಾಡೋಕ್ಕೆ ಸಾಧ್ಯವಿಲ್ಲ. ಈ ಎಲ್ಲ ಸೃಷ್ಟಿಯು ಪ್ರಕೃತಿಯಿಂದಲೇ ಮಾಡಲ್ಪಟ್ಟಿದೆ. ಎಷ್ಟೋ ಅನಂತವಾದ ರೂಪಗಳಲ್ಲಿದೆ ಪ್ರಕೃತಿ. ಯಾರಾದರೂ ಅದನ್ನ ಊಹೆ ಮಾಡಲಿಕ್ಕೆ ಸಾಧ್ಯವೇ? ಅಂತಹ ಆಶ್ಚರ್ಯಕರವಾದ ಶಕ್ತಿ ಇದೆ ಆ ಪ್ರಕೃತಿಗೆ. ಹೇಗೆಲ್ಲ ರೂಪಗಳನ್ನು ತಾಳುತ್ತೆ, ಯಾವ ರೂಪಗಳಲ್ಲಿ ಹೇಗೆ ಸೃಷ್ಟಿ ಮಾಡ್ತಾರೆ, ಎಂತೆಂಥ ಪದಾರ್ಥಗಳು ಸೃಷ್ಟಿಯಾಗುತ್ತೆ, ಇದೆಲ್ಲ ಪ್ರಕೃತಿಯಲ್ಲಿ ಸತ್ಯವಾಗಿಯೂ ಇರುವಂತಹದ್ದು. ಅದರಿಂದಲೇ ಅದಕ್ಕೆ ಮಾಯಾ ಅಂತ ಹೇಳಲ್ಪಟ್ಟಿದೆ. ಮಾಯಿನಂತೂ ಮಹೇಶ್ವರಂ ಹೇಳುವಾಗ ಮಹೇಶ್ವರ ಶಬ್ದಸ್ಯ ಹತ್ರ ವೃದ್ಧ ವಿಷಯ ಭಗವತ್ ಶಬ್ದ. ಮಾಯಾಂತು ಪ್ರಕೃತಿ ವಿದ್ಯೆ ಮಾಯಿನಂತು ಮಹೇಶ್ವರಂ ಅನ್ನುವಾಗ ಪರಮಾತ್ಮನೇ ಅವನು ಅಂತ ಹೇಳಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಪುರುಷ ಸೂಕ್ತ ಪ್ರತಿಭಿಜ್ಞಾನ ಮಹಾಪುರುಷ ಶಬ್ದ ಸತ್ವ ಪ್ರವರ್ತಕತ್ವಾದಿ ಭಗವದ್ ವಿಷಯತೆಯ ಏನು ಪ್ರತೀಯತೆ. ಶ್ವೇತಾಶ್ವತರಲ್ಲಿಯೂ ಕೂಡ ಮಹೇಶ್ವರ ಶಬ್ದವು ಪರಮಾತ್ಮ ವಿಷಯವಾಗಿ ಪ್ರಯುಕ್ತವಾಗಿದೆ ಅನ್ನೋದನ್ನು ಪ್ರಾಸಂಗಿಕವಾಗಿ ಹೇಳ್ತಾರೆ. ಇದು ಅಲ್ಲಿ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಲ್ಪಟ್ಟಿದೆ. ಭಾಷ್ಯದಲ್ಲಿಯೂ ಹೇಳ್ತಾರೆ, ಮಹೇಶ್ವರ ಶಿವಾದಿ ಶಬ್ದ ಅಸ್ತು ತಸ್ಮಿನ್ ಅವಯವ ಶಕ್ತಿಯ ಗುಣಯೋಗೇನ ಪ್ರವೃತ್ತ. ಇದು ಪ್ರಾಸಂಗಿಕವಾಗಿ ಹೇಳ್ತಾ ಇದ್ದಾರೆ ಅಷ್ಟೇ. ರುದ್ರಸ್ಯ ಅನ್ಯತ್ರ ಕಾರ್ಯತ್ವ ಕರ್ಮವಶ್ಯತ್ವ ಸಂಪ್ರತಿಪತ್ತೇ. ಇದು ಬೇಕಾದಷ್ಟೇ ಈ ಶಬ್ದವನ್ನು ಬೇಕಾದಷ್ಟು ವಿಚಾರ ಮಾಡಿದ್ದಾರೆ ವಿಷಯವನ್ನ. ರುದ್ರ, ಶಂಭು, ಮಹೇಶ್ವರ ಮೊದಲಾದ ಶಬ್ದಗಳು ಯಾವ್ಯಾವ ಪ್ರಕರಣದಲ್ಲಿ ಪ್ರಯುಕ್ತವಾಗಿದೆ ಅದನ್ನು ನೋಡಿಕೊಂಡು ಪ್ರಯೋಗಕ್ಕೆ ಅನುಗುಣವಾಗಿ ಪ್ರಕರಣಕ್ಕೆ ಅನುಗುಣವಾಗಿ ಶಬ್ದಗಳ ಅರ್ಥ ನಿಶ್ಚಯ ಮಾಡಬೇಕು. ಅಲ್ಲಿ ಮಂಗಳಕರತ್ವ ಅನ್ನುವ ಅರ್ಥದಲ್ಲಿ ಅನೇಕ ಕಡೆ ಬರುತ್ತೆ. ಪರಮಾತ್ಮನ ವಿಷಯವಾಗಿಯೇ ಪುರುಷ ಸೂಕ್ತದಲ್ಲಿ ಪ್ರಸಿದ್ಧನಾದ ಪುರುಷನನ್ನೇ ಕೂಡ ಇಲ್ಲಿ ಶ್ವೇತಾಶ್ವತರದಲ್ಲಿಯೂ ಸತ್ವಶೇಷ ಪ್ರವರ್ತಕ ಅಂತ ಹೇಳಿ ಪುರುಷ ಶಬ್ದವು ಪ್ರಯುಕ್ತವಾಗಿದೆ. ಅವರು ಪುರುಷ ಸೂಕ್ತದಲ್ಲಿ ಪ್ರಸಿದ್ಧನಾದವನೇ ಹೇಳಲ್ಪಟ್ಟಿದ್ದಾನೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮಾಯಾ ಅಂತೂ ಪ್ರಕೃತಿ ವಿದ್ಯಾರಿತ್ಯತ್ರ ತತ್ರ ಪ್ರಕೃತಿ ಅನುವಾದೇನ ಮಾಯಾತ್ಮ ವಿಧೀಯತೆ ಕಿಂತು ಮಾಯಾ ಶಬ್ದಾರ್ಥಾನುವಾದೇನ ಪ್ರಕೃತಿತ್ವಮಿತಿ ವಾಕ್ಯಸ್ವಾರಸ್ಯ ಅವಗತಂ. ಅಸ್ಮಾನ್ ಮಾಯಿ ಸೃಜತೆ ವಿಷಮೇತತೆ ತಸ್ಮಿಂಶ್ಚಾನ್ಯ ಮಾಯಾ ಸನ್ನಿರುದ್ಧಃ ಇತ್ಯಭಿಹಿತೆ ಕೇಯಂ ಮಾಯಾತ್ಯಾಕಾಂಕ್ಷಾಯಾಂ ಪ್ರವೃತ್ತತ್ವಾದಿತಿ ಭಾವಃ. ಮಾಯಾಂತು ಪ್ರಕೃತಿಂ ವಿದ್ಯಾತ್ ಅಸ್ಮಾತ್ ಮಾಯಿ ಸೃಜತೆ ವಿಶ್ವಮೇತತೆ ತಸ್ಮಿಂಶ್ಚಾನ್ಯಃ ಮಾಯಾ ಸನ್ನಿರುದ್ಧಃ ಹೇಳಿದಾಗ ಯಾವುದು ಇದು ಮಾಯಾ ಅಂತ ಶಬ್ದ ಬಂದಾಗ ಇದು ಅದಕ್ಕೆ ಮೊದಲು ಹೇಳ್ತಾರೆ ಪ್ರವೃತ್ತತ್ವಾತ್ ಅಂತ. ಮಾಯೆಯಿಂದಲೇ ಎಲ್ಲ ಪ್ರವೃತ್ತವಾಗಿದೆ ಜಗತ್ತೆಲ್ಲ ಅಂತ ಹೇಳುವ ಅರ್ಥದಲ್ಲಿ. ಅಸ್ಮಿನ್ ಪ್ರಕರಣೆ ಮಾಯಾ ಶಬ್ದ ಪ್ರಯೋಗ ನಿಧಾನಂ ಅತ್ರ ಉಪಯುಕ್ತ ವಿಚಿತ್ರ ಕಾರ್ಯಂ ದರ್ಶಯತಿ. ನಿಧಾನಂ ಅಂದ್ರೆ ಕಾರಣ ಅಂತ ಅರ್ಥ. ನಿಧಾನಂತೂ ಆದಿ ಕಾರಣಂ ಅಂತ ಅಮರಕೋಶ. ನಿಧಾನಂ ಅಂತ ಚಿಕ್ಕ ಇದು ಅಲ್ಪ ಪ್ರಾಣದಲ್ಲಿರುವ ದಕಾರ. ನಿಧಾನಂ ಅಂದ್ರೆ ಆದಿ ಕಾರಣಂ, ಕಾರಣ ಅಂತ ಅರ್ಥ. ಇಲ್ಲಿ ಮಾಯಾ ಶಬ್ದ ಪ್ರಯೋಗಕ್ಕೆ ಕಾರಣವೇನು ಅಂತ ಹೇಳಿದ್ರೆ ವಿಚಿತ್ರವಾದ ಕಾರ್ಯಕರತ್ವ. ಅದನ್ನ ಸ್ವಾಮಿ ದೇಶಿಕನ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ ಇಲ್ಲಿ ಭಾಷಿಕಾರರು ಹೇಳಿರೋದು. ತದೇನ ಅಖಿಲಮಭಿಪ್ರೇತ್ಯ ಭಗವದ್ಯಾಮನುಭಿ ಉಕ್ತಂ. ಗೀತಾರ್ಥ ಸಂಗ್ರಹದಲ್ಲಿ ಯಾಮನಾಚಾರ್ಯರು ಈ ವಿಷಯದಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ರು. 7ನೇ ಅಧ್ಯಾಯದ ಅರ್ಥಗಳು ಯಾವುದು? ಸ್ವಯಾಥಾತ್ಮ್ಯಂ ಪ್ರಕೃತ್ಯಾಸ್ಯ ತಿರೋಧಿ ಅಂತ ಹೇಳಿದ್ರು. ಪ್ರಕೃತ್ಯಾಸ್ಯ ತಿರೋಧಿ ಮಮ ಮಾಯಾ ದುರತ್ಯಯ ಅಂತ ಹೇಳಿದೆ. ಮಾಯಾ ಅನ್ನೋದು ಪ್ರಕೃತಿ ಅಂತವೇ ಅರ್ಥ ಇಲ್ಲಿ. ಮಮ ಮಾಯ ದೈವಿ ಶೇಷ ಗುಣಮಯಿ ಮಮ ಮಾಯಾ. ಗುಣಮಯಿ ಮಾಯಾ ಅನ್ನೋದು ಪ್ರಕೃತಿ. ಅದರಿಂದ ಪ್ರಕೃತಿಯ ಅಸ್ಯ ತಿರೋಧಿ, ಪ್ರಕೃತಿಯಿಂದಲೇ ಮರೆ ಮಾಡಲ್ಪಟ್ಟಿದ್ದಾನೆ. ಆ ಪ್ರಕೃತಿ ಅನ್ನುವ ಶಬ್ದ ಇಲ್ಲಿ ಉಪಯೋಗಿಸಿದೆ, ಮಾಯಾ ಅನ್ನುವ ಶಬ್ದ ಉಪಯೋಗಿಸಿದೆ. ಮಾಯೆಯು ಪ್ರಕೃತಿಯು ಒಂದೇ. ಆಶ್ಚರ್ಯಕರವಾದ ಶಕ್ತಿ ಇದೆ ಅದಕ್ಕೆ, ವಿಚಿತ್ರ ಕಾರ್ಯಕರತ್ವ ಅನ್ನೋದು ಯಾಮನಾಚಾರ್ಯರ ಅಭಿಪ್ರಾಯವು ಅದೇ ಅನ್ನೋದನ್ನ ತಿಳಿಸ್ತಾರೆ ಗೀತಾರ್ಥ ಸಂಗ್ರಹದಲ್ಲಿ. ಚೋದ್ಯ ಪರಿಹಾರ ತಾಂ ದರ್ಶಯನ್ನು ಉಪಸಂಹರತಿ ಅತಃ. ಆದ್ದರಿಂದ ಈ ವಿಧದಲ್ಲಿ ಮಿಥ್ಯಾರ್ಥ ಅನ್ನುವ ಅರ್ಥವಿಲ್ಲ. ಆದ್ದರಿಂದ ಭಗವನ್ಮಾಯೆಯ ಮೋಹಿತಂ ಸರ್ವಂ ಜಗತ್ ಭಗವಂತಂ ಅನವತಿಕಾಶಯ ಅಂತ ಸ್ವರೂಪಂ ನಾಭಿಜಾನಾತಿ ಅಂತ. ಅದುವೇ ಭೋಗ್ಯ ಅನ್ನುವ ಬುದ್ಧಿಯನ್ನು ಉಂಟು ಮಾಡುವಂತ ಆಶ್ಚರ್ಯವಾದ ಕೆಲಸಗಳನ್ನೆಲ್ಲ ಮಾಡುತ್ತೆ. ಪ್ರಕೃತಿ ಆಶ್ಚರ್ಯವಾದ ರೂಪಗಳಲ್ಲಿದೆ.
ಬೇಕಾದಷ್ಟು ರೂಪಗಳಲ್ಲಿ ಹೇಗೆ ಅದು ಇದೆ ಪ್ರಪಂಚದಲ್ಲಿ ಅಂತ ನೋಡಿದ್ರೆ ಅತಿ ಆಶ್ಚರ್ಯಕರವಾಗುತ್ತೆ. ಅಂತಹ ಆಶ್ಚರ್ಯಕರವಾದ ಅದರ ಕಾರ್ಯಕರತ್ವ, ಅವುಗಳ ಒಂದು ಪ್ರಭಾವದಿಂದ, ಅದರ ಪ್ರಭಾವದಿಂದ ಚೇತನರಿಗೆಲ್ಲ ತಮ್ಮ ಸ್ವರೂಪ, ಪರಮಾತ್ಮನ ಸ್ವರೂಪ ಎಲ್ಲ ಮರೆಯಾಗಿ ಅದರಲ್ಲಿಯೇ ಭೋಗ್ಯ ಬುದ್ಧಿ ಉಂಟಾಗುವುದರಿಂದ ಆ ಪ್ರಕೃತಿಗೆ ಮಾಯಾ ಅನ್ನುವ ಶಬ್ದ ಪ್ರಯೋಗವಾಗಿದೆ. ಭಗವಂತನ ಮಾಯೆ ಅಂತ ಹೇಳಿರೋದು, ಅವನ ಪ್ರಕೃತಿಯನ್ನ ಅವನು ತನ್ನ ತನ್ನ ಈ ಸೃಷ್ಟಿಗೆ ಉಪಯೋಗಿಸ್ತಾನೆ. ಪರಮಾತ್ಮ ಪ್ರಕೃತಿ ಗುಣಮಯವಾದದ್ದು, ತತ್ವರಜಸ್ತಮಸ್ಸು. ಆದ್ದರಿಂದ ಈ ಲೋಕವೆಲ್ಲ ಎಲ್ಲವೂ ಮೋಹ ಉಂಟಾಗಿ ಈ ವಿಷಯಗಳನ್ನು ಸರಿಯಾಗಿ ತಿಳಿಯೋದಿಲ್ಲ. ದೇಹವೇ ಆತ್ಮ ಅಂತ ತಿಳಿತಾನೆ, ಆತ್ಮದಂತೆಯೇ ತೋರುತ್ತೆ ತಾನು ಅಂತಾನೆ ತಿಳಿತಾನೆ. ಇದುವೇ ಪ್ರಕೃತಿಯಾದ ಒಂದು ಆಶ್ಚರ್ಯವಾದ ಪ್ರಭಾವ. ಇಲ್ಲದೆ ಇರುವ ಆತ್ಮವನ್ನು ದೇಹದ ಮೇಲೆ ಆರೋಪಿಸಿ ತೋರಿಸುತ್ತೆ ನಮಗೆ. ದೇಹವೇ ಆತ್ಮ ಅಂತ ತಿಳಿತೀವಿ, ಪರಮಾತ್ಮನೇ ತಿಳಿಯೋದಿಲ್ಲ. ಇದುವೇ ಭೋಗ್ಯ ಅಂತ ತಿಳಿತೀವಿ. ಇದೆಲ್ಲ ಅದರ ಆಶ್ಚರ್ಯಕರವಾದ ಶಕ್ತಿ ಅನ್ನೋದನ್ನ ಇಲ್ಲಿ ವಿಶೇಷವಾಗಿ ಹೇಳ್ತಿದ್ದಾರೆ. ಅದರಿಂದ ತಪ್ಪಿಸಿಕೊಳ್ಳುವ ಉಪಾಯವನ್ನ ಮುಂದೆ ಹೇಳ್ತಾರೆ. ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅದನ್ನ ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರ ಮುಗಿಸ್ಕೊಳ್ತೇನೆ. ಯೋನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತದಿತರಾಣಿ ತನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯದೇಕ ಸಿಂಧೋ ರಾಮಾನುಜಸ್ಯೋ ಪ್ರವೃತ್ತಿ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರುವೇ ನಮಃ. ಶ್ರೀಮತೆ ದೇಶಿಕಾಯ ನಮಃ.